ಓಕೆ, ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಕ್ರೈಸ್ತರು ಮರೆತಿರುವ ಪ್ರಾರ್ಥನೆಗಳು. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಕ್ರೈಸ್ತರು ಮರೆತಿರುವಂತಹ ಪ್ರಾರ್ಥನೆಗಳು. ಓಕೆ, ಇಷ್ಟಕ್ಕೂ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ ಅಂತ ಹೇಳಿ ಕೇಳಿದ್ರೆ, ನಮ್ಮೆಲ್ಲರಿಗೂ ಗೊತ್ತು, ಪ್ರಾರ್ಥನೆ ಅನ್ನುವಂತಹದ್ದು ನಮ್ಮೆಲ್ಲರ ಜೀವನದಲ್ಲಿ ಅವಿಭಾಜ್ಯ ಅಂಗ. ಕ್ರೈಸ್ತರ ಜೀವನದಲ್ಲಿ ಹೌದಲ್ವಾ? ಪ್ರಾರ್ಥನೆ ಅನ್ನುವಂತಹದ್ದು ವಾಕ್ಯಕ್ಕಿಂತ ಕಮ್ಮಿ ಬ್ರದರ್, ವಾಕ್ಯನೇ ಇಂಪಾರ್ಟೆಂಟ್ ಅನ್ನೋ ಹಂಗಿಲ್ಲ. ಪ್ರಾರ್ಥನೆ, ವಾಕ್ಯ ಇವೆರಡೂ ಸಹ ಸಮಾನವಾಗಿರುವಂತಹ ಪ್ರಾಧಾನ್ಯತೆಯನ್ನು ಹೊಂದಿರುವಂತಹ ವಿಚಾರಗಳು ಪ್ರತಿ ಕ್ರೈಸ್ತರ ಜೀವನದಲ್ಲೂ ಸಹ. ಹಾಗಾದರೆ ಪ್ರಾರ್ಥನೆ ಅನ್ನುವಂತಹದ್ದು ಬೇಕು ಅಂತ ಹೇಳಿ ನಮಗೆ ಗೊತ್ತು. ಆ ಪ್ರಾರ್ಥನೆ ಹೇಗಿರಬೇಕು ಅನ್ನುವಂತಹದ್ದೇ ಪ್ರಶ್ನೆ. ಪ್ರಾರ್ಥನೆ ಬಗ್ಗೆ ಮುಂಚೆಯೂ ಸಹ ಸಾಕಷ್ಟು ಸಂದೇಶಗಳನ್ನು ನಾವು ಕೇಳಿದ್ದೇವೆ. ಅದರ ಜೊತೆಯಲ್ಲಿ ಒಂದು ವೇಳೆ ಅದು ನೀವು ಈಗಾಗಲೇ 2 ಸಂದೇಶಗಳನ್ನು ಕೇಳಿದರೆ ಪ್ರಾರ್ಥನೆ ಬಗ್ಗೆ, ಇದು 3ನೇ ಪಾರ್ಟ್ ಅಂತ ಹೇಳಿ ಬರ್ಕೊಳ್ಳಿ. ಅದಕ್ಕೆ ಕಂಟಿನ್ಯೂಷನ್ ಆಗಿ ಏನು ಹೊಸ ವಿಚಾರ ಕಲಿತಿದ್ದೀವಿ ಇವತ್ತು ಅನ್ನುವಂತಹದನ್ನು ನೋಡೋಣ. ಓಕೆ, ನಾರ್ಮಲ್ ಆಗಿ ಹೇಗಿರುತ್ತೆ ನಮ್ಮ ಪ್ರಾರ್ಥನೆಗಳು? ಕ್ರೈಸ್ತರ ಸಮಾಜದಲ್ಲಿ ಹೇಗಿರುತ್ತೆ ಪ್ರಾರ್ಥನೆಗಳು? ನೀವು ನೋಡಿರುವ ಹಾಗೆ ಕೊಡಿ, ಮಾಡಿ, ಹೌದಲ್ವ? ದೇವ್ರ ಹತ್ರ ಇವೇ ಅಲ್ವಾ ಪದಗಳು ಬರುವಂತಹದ್ದು. ಕೊಡಿ, ಮಾಡಿ, ಕೊಟ್ಟಿರುವಂತಹದನ್ನು ಮರೆತು ಬಿಟ್ಟಿರ್ತೇವೆ. ಇನ್ನೂ ಕೊಡಿ, ಇನ್ನೂ ಮಾಡಿ, ದೇವ್ರು ಮಾಡಿರುವಂತಹ ಮೇಲುಗಳನ್ನೆಲ್ಲ ಮರೆತು ಬಿಟ್ಟಿರ್ತೇವೆ. ಇನ್ನೂ ಏನೋ ಮಾಡೇ ಇಲ್ವೇನೋ ನಮ್ಮ ಜೀವನದಲ್ಲಿ ದೇವರು ಅನ್ನೋ ಹಾಗೆ ಮಾಡಿ, ಕೊಡಿ, ಹೌದಲ್ವ? ಹಾಗಾದರೆ ಸತ್ಯವೇದದಲ್ಲಿ ಕೆಲವು ಭಕ್ತರು ಪ್ರಾರ್ಥನೆ ಮಾಡಿರುವಂತಹದನ್ನು ನೀವು ನೋಡ್ತೀರ. ಇವತ್ತು ಒಬ್ಬರ ಪ್ರಾರ್ಥನೆಯನ್ನು ನೋಡ್ಕೊಂಡು ಮುಗಿಸ್ಕೊಡೋಣ. ಆ ಒಬ್ಬರು ಏನಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರು, ಹೆಂಗೆ ಪ್ರಾರ್ಥನೆ ಮಾಡಿದ್ರು ಅನ್ನುವಂತಹದನ್ನು ನೋಡಿ ಮುಗಿಸ್ಕೊಳ್ಳೋಣ ಸಂದೇಶವನ್ನು. ನೋಡೋಣ ಒಂದು ಸಾರಿ. ಯಾರು ಮಾಡಿರುವಂತಹ ಪ್ರಾರ್ಥನೆಯನ್ನು ನೋಡ್ತಿದ್ವಿ ಇವತ್ತು. ಹಾಗಿದ್ದರೆ ಅಪೊಸ್ತಲನಾಗಿರುವಂತಹ ಪೌಲನು ಮಾಡಿರುವಂತಹ ಪ್ರಾರ್ಥನೆಯನ್ನು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ, 3:20. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ. ಆಮೇನ್. ಆಮೇನ್. ಹೌದಲ್ವಾ? ಇದು ಪ್ರಾರ್ಥನೆ. ಈಗ ನೀವು ಓದಂತಹ ವಚನ, ಅದರ ಹೆಡ್ಡಿಂಗನ್ನು ನೀವು ಓದಿದ್ರೆ ಎಲ್ಲಿರುತ್ತೆ ಅದರ ಹೆಡ್ಡಿಂಗು? 3ನೇ ಅಧ್ಯಾಯದ ಮೇಲಿರುತ್ತೆ. 3ನೇ ಅಧ್ಯಾಯ 1ನೇ ವಚನದ ಮೇಲೆ ಒಂದು ಹೆಡ್ಡಿಂಗ್ ಇದೆ ನೋಡಿ, ಒಂದ್ಸರಿ ಓದಿ ಅದನ್ನು. ಪೌಲನು ತಾನು ಮೇಲ್ಕಂಡ ಸತ್ಯಾರ್ಥವನ್ನು ಪ್ರಕಟಿಸುವುದಕ್ಕೆ ನೇಮಕವಾದವನು, ಅದರ ನಿಮಿತ್ತವೇ ಸೆರೆ ಬಿದ್ದವನು ಆಗಿದ್ದೇನೆಂದು ಹೇಳಿ ಅನ್ಯ ಜನರಾದ ಕ್ರೈಸ್ತರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದು ಅಲ್ವಾ? ಅಲ್ಲಿರುವಂತಹ ಜನರ ನಿಮಿತ್ತವಾಗಿ ಅವರು ಪ್ರಾರ್ಥನೆ ಮಾಡ್ತಿದ್ದಾರೆ. ಏನಂತ ಇದೆ ಕೊನೆಯಲ್ಲಿ? ಕೊನೆಯಲ್ಲಿ ಆಮೇಲೆ ಅನ್ನುವುದಕ್ಕಿಂತ ಮುಂಚೆ ದೇವರು ನಮ್ಮ ಪ್ರಾರ್ಥನೆಯನ್ನು ಹೆಂಗೆ ಸದುತ್ತರವನ್ನು ಕೊಡುವಂಥವರಂತೆ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ. ಅಲ್ವಾ? ಏನಂತೆ ದೇವರು ಹೆಂಗೆ ಕಾರ್ಯ ಮಾಡುವಂಥವ್ರಂತೆ ನಾವು ಪ್ರಾರ್ಥನೆ ಮಾಡಿದ್ರೆ, ನಾವು ಯೋಚಿಸುವುದಕ್ಕಿಂತ, ನಾವು ಬೇಡಿರುವುದಕ್ಕಿಂತ ಇನ್ನೂ ವಿಶೇಷವಾಗಿ, ಇನ್ನೂ ಹೆಚ್ಚಾಗಿ ಕಾರ್ಯ ಮಾಡುವಂಥವರು ದೇವರು. ಹೌದಲ್ವಾ? ಹಾಂ, ಇದು ಹೆಂಗೆ ಅರ್ಥ ಆಗಿದೆ ನಮ್ಮ ಕ್ರೈಸ್ತರಿಗೆ? ನೀವು ಹೇಳಬೇಕು. ಈ ಮಾತು ನಾವು ಯೋಚಿಸುವುದಕ್ಕಿಂತ, ನಾವು ಬೇಡುವುದಕ್ಕಿಂತ ಇನ್ನೂ ಹೆಚ್ಚಾಗಿ ಕಾರ್ಯ ನಡೆಸುವಂಥವರು ದೇವರು, ಇನ್ನೂ ಹೆಚ್ಚಾಗಿರುವಂತಹದನ್ನು ಕೊಡುವಂಥವರು ದೇವರು. ಇದು ಹೆಂಗೆ ಅರ್ಥ ಆಗಿದೆ? ಒಂದು ಕಾರನ್ನು ಕೇಳಿದ್ರೆ 2 ಕಾರನ್ನು ಕೊಡ್ತಾರೆ ದೇವರು, ಅಲ್ವಾ? ಅದೇ ನಮ್ಮ ಮಾತಿಗೆ ಅರ್ಥ. ಈ ಮಾತಲ್ಲಿ ಏನಿದೆ? ನಾವೇನು ಓದ್ಕೊಂಡ್ವಿ ಇವಾಗ ತಾನೆ? ನಾವು ಬೇಡಿರುವುದಕ್ಕಿಂತ, ನಾವು ಕೇಳಿರುವುದಕ್ಕಿಂತ, ನಾವು ಯೋಚಿಸುವುದಕ್ಕಿಂತ ಹೆಚ್ಚಾಗಿ ಕೊಡುವಂಥವ್ರು ದೇವರು. ಹಾಗಿದ್ರೆ 1 ಕಾರ್ ಕೇಳಿದ್ರೆ ದೇವರು ಎಷ್ಟು ಕಾರ್ ಕೊಡ್ತಾರೆ? 2, 3 ಬೇಕಾದರೂ ಕೊಡ್ಬೋದು, 10 ಬೇಕಾದರೂ ಕೊಡ್ಬೋದು, ಅಲ್ವಾ? 10,000 ಕೇಳಿದ್ರೆ 1 ಕೋಟಿ ಕೊಡುವಂಥವ್ರು ನಮ್ಮ ದೇವರು. ನಿಜನಾ? ಇದೆ ಅಲ್ವಾ? ನಾವು ಕೇಳಿರುವುದಕ್ಕಿಂತ, ನಾವು ಯೋಚಿಸಿರುವುದಕ್ಕಿಂತ ಹೆಚ್ಚಾಗಿ ಕೊಡುವಂತಹದ್ದು ಅಂದರೆ ಇದೆ ಅಲ್ವಾ?
ಹಂಗಂತ ಯೋಚನೆ ಮಾಡಿಕೊಂಡು ಪ್ರಾರ್ಥನೆ ಮಾಡುವಂಥವ್ರು ಇದ್ದಾರೆ. ನಾನು 1 ಲಕ್ಷ ಕೇಳಿದ್ರೆ ಸಾಕು, ನನಗೆ 10 ಲಕ್ಷ ಬೇಕು, ಆದರೆ 10 ಲಕ್ಷ ಕೇಳುವಂಥ ಅವಶ್ಯಕತೆ ಇಲ್ಲ ದೇವ್ರ ಮುಂದೆ. 1 ಲಕ್ಷ ಕೇಳಿದ್ರೆ ಸಾಕು. ಎಷ್ಟು ಕೊಡ್ತಾರೆ ದೇವರು? 10 ಲಕ್ಷ. ನಿಜನಾ? ಅದೇನಾ ಈ ಮಾತಿಗೆ ಅರ್ಥ? ಅದಕ್ಕೆ ಹೇಳಿ, ಇದೊಂಥರ ವಿಶೇಷವಾಗಿರುವಂತಹ ಪ್ರಾರ್ಥನೆ, ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸ್ಕೊಬೇಕಾಗಿರುವಂತಹ ಪ್ರಾರ್ಥನೆ. ನೋಡೋಣ ಈ ಮಾತಿಗೆ ಅರ್ಥ ಏನು ಅಂತ. ಅದಕ್ಕಿಂತ ಮುಂಚೆ ಇದೇ ರೀತಿಯಾಗಿ ಕ್ರೈಸ್ತರು ಅಪಾರ್ಥ ಮಾಡಿಕೊಂಡಿರುವಂತಹ ಕೆಲವರು, ಎಲ್ಲರೂ ಅಂತ ನಾನು ಹೇಳ್ತಿಲ್ಲ, ಕ್ರೈಸ್ತರು ಅಪಾರ್ಥ ಮಾಡಿಕೊಂಡಿರುವಂತಹ ವಿಷಯಗಳು ಇದೆ ಸತ್ಯವೇದದಲ್ಲಿ. ನಿಜನಾ? ಈಗ ಈ ಮಾತನ್ನು ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಾವು 1 ಕಾರ್ ಕೇಳಿದ್ರೆ 10 ಕಾರ್ ಕೊಡ್ತಾರೆ, ಹಿಂಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಇದೇ ಥರ ಮಾತುಗಳು ಇನ್ನೂ ಇದೆ ಸತ್ಯವೇದದಲ್ಲಿ. ಕ್ರೈಸ್ತರಲ್ಲಿ ಕೆಲವರು ಅಪಾರ್ಥ ಮಾಡಿಕೊಂಡಿರುವಂತಹದ್ದು ಯಾವ್ದು? ನೀವು ಬೇಡ್ಕೊಳ್ಳಿ, ನೀವು ತಟ್ಟಿ, ನೀವು ಕೇಳ್ಕೊಳ್ಳಿ, ನಾನು ಕೊಡ್ತೀನಿ, ನೀವು ತಟ್ಟಿದ್ರೆ ನಿಮಗೆ ತೆರೆಯಲ್ಪಡುತ್ತೆ. ಹಾಂ, ಆ ಮಾತು ಸಿಕ್ಕಿದ ತಕ್ಷಣ ಹೆಂಗೆಲ್ಲ ಯೂಸ್ ಮಾಡ್ಕೊಂಡಿದ್ದೀವಿ ನಾವು ಅದನ್ನು. ಏನೇನು ಬೇಕೋ ಎಲ್ಲವನ್ನೂ ಕೇಳ್ಕೊಳ್ಳುವಂತಹದ್ದು. ಇದು ಬೇಕು, ಅದು ಬೇಕು, ಬಂಗ್ಲೆ ಬೇಕು, ಕಾರ್ ಬೇಕು, ದೊಡ್ಡ ಉದ್ಯೋಗ ಬೇಕು, 10 ಲಕ್ಷ ರೂಪಾಯಿ ಬರಬೇಕು ಮಂತ್ಲಿ, ಕಾರು, ಮಕ್ಕಳಿಗೆ ಮದುವೆ. ನೀವು ಕೇಳ್ಕೊಳ್ಳಿ, ಅದು ತಪ್ಪು ಅಂತಲ್ಲ. ಆ ವಚನದ ಸಾರಾಂಶ ಅದಲ್ಲ ಅಲ್ವಾ? ವಚನವನ್ನು ಇಷ್ಟ ಬಂದಂಗೆ ತಿರುಗಿಸ್ಕೊಂಡು ಎಷ್ಟು ಚೆನ್ನಾಗಿ ರೂಢಿಸ್ಕೊಂಡ್ಬಿಟ್ಟಿದ್ದೀವಲ್ವ ಪ್ರಾರ್ಥನೆ ಮಾಡುವಂತಹದ್ದನ್ನು. ಅದಾದಮೇಲೆ ಇನ್ನೂ ಯಾವ್ಯಾವ ವಚನ ಇದೆ? ಬಳಲಿದವರೇ ನನ್ನ ಹತ್ರ ಬನ್ನಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ಎಲ್ಲೇ ಕಷ್ಟಪಡುವಂಥವರೇ. ಈ ಮಾತುಗಳೆಲ್ಲ ಹೆಂಗೆ ಅರ್ಥ ಆಗಿದೆ ನಮಗೆ? ಹೆಂಗೆಂಗೋ ಅರ್ಥ ಆಗಬಾರ್ದೇ ಇರುವಂಥ ರೀತಿಲೆಲ್ಲ ಅರ್ಥ ಆಗೋಗಿದೆ. ಅದನ್ನು ಇಟ್ಕೊಂಡು ನಾವು ಶರೀರಕ್ಕೆ ಸಂಬಂಧಪಟ್ಟಂತೆ ದೇವ್ರ ಹತ್ರ ಏನಾದರೂ ಕೇಳುವಂತಹದ್ದು ತಪ್ಪ ಅಂದರೆ ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ನೀವು ಆ ವಚನ ಓದ್ಬಿಟ್ಟು ಬರೀ ಶರೀರಕ್ಕೆ ಸಂಬಂಧಪಟ್ಟಂತೆ ಅಂತ ಅರ್ಥ ಮಾಡಿಕೊಂಡ್ರೆ ನಾವು ಅದರಲ್ಲಿರುವಂತಹ ದೊಡ್ಡ ಅರ್ಥ ದೇವ್ರು ಏನು ಬರೆಸಿದಾರಲ್ವ ಅದು ನಮಗೆ ಗೊತ್ತಾಗಲ್ವೇ ಅನ್ನುವಂತಹದ್ದು ಒಂದೇ ಕನ್ಸರ್ನ್. ಹೌದಲ್ವ? ನಾವು ಆ ವಚನವನ್ನು ಓದಿ ಅಷ್ಟು ಚಿಕ್ಕದಾಗಿ ಶರೀರಕ್ಕೆ ಸಂಬಂಧಪಟ್ಟಂತೆ ಇಂಟರ್ಪ್ರೇಟ್ ಮಾಡಿದ್ರೆ ಆ ವಚನದಲ್ಲಿ ದೇವರು ಬರೆದಿರುವಂತಹ ದೊಡ್ಡ ಸಾರಾಂಶ ಏನಾಗೋಗಬೇಕು. ಅದಕ್ಕೋಸ್ಕರ ಇವತ್ತಿನ ಸಂದೇಶದಲ್ಲಿ ಇದನ್ನು ನೋಡ್ತಿದ್ದೇವೆ. ಈ ರೀತಿಯಾಗಿರುವಂಥ ಸಂದರ್ಭಗಳನ್ನು, ಇನ್ನೊಂದು ಸಂದರ್ಭ ಏನು, ಯೇಸು ಕ್ರಿಸ್ತರು ಐಶ್ವರ್ಯವಂತರಾಗಿರುವಂಥವರು ಬಡವರಾಗಿ ನಮಗೋಸ್ಕರ ಬಂದರು. ಏನಕ್ಕೋಸ್ಕರ ಬಂದರು? ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡಲಿಕ್ಕೆ. ಇದನ್ನಿಟ್ಟು ಎಂಥ ಪ್ರಾರ್ಥನೆಗಳನ್ನು ಮಾಡ್ತೀವಿ? ನನಗೋಸ್ಕರ ನೀನು ಬಡವನಾಗಿ ಬಂದಲ್ವಾ, ನಾನು ಇನ್ನೂ ಬಡವನಾಗೇ ಇದ್ದೀನಿ, ಯಾವಾಗ ಐಶ್ವರ್ಯವಂತನಾಗುವಂತಹದ್ದು. ಹಿಂಗೇನ ಅರ್ಥ ಆಗಿರುವಂತಹದ್ದು ಈ ವಚನಗಳೆಲ್ಲ ನಮಗೆ. ಇಷ್ಟಕ್ಕೂ ಇಲ್ಲಿ ಪೌಲನು ಮಾತಾಡ್ತಿರುವಂತಹದ್ದು ಏನಂತ, ಎಫೆಸಿ ಪಟ್ಟಣದಲ್ಲಿ ಇದ್ದಂತಹ ಸಭೆಯಲ್ಲಿ ನಡೀತಿದ್ದಂತಹ ವಿಚಾರಗಳೇನು? ನಿಜ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲರ ಥರನೇ, ಈಗಿರುವಂತಹ ಬಹಳಷ್ಟು ಜನರ ಥರನೇ ಎಫೆಸಿ ಪಟ್ಟಣದಲ್ಲಿದ್ದಂತಹ ಸಂಘದಲ್ಲಿ ಯಾರಿದ್ರು ಇಷ್ಟಕ್ಕೂ? ಅನ್ಯಜನ. ಆ ಅನ್ಯಜನದಲ್ಲಿ ಕೆಲವು ಯಹೂದ್ಯರು ಇದ್ದರು. ಓಕೆ, ಈಗ ಸಭೆಯಲ್ಲಿ ನಾರ್ಮಲ್ ಆಗಿರುವಂತಹ ಜನರಿಗೆ ನೀವು ಹೊರಗಡೆ ಎಲ್ಲ ನೋಡ್ತಿರ್ತೀರಲ್ವ, ಈಗಿನ ಕಾಲದಲ್ಲೂ ಸಹ ಏನು ಪ್ರಾಬ್ಲಮ್ ಇರುತ್ತೆ ನಾರ್ಮಲ್ ಆಗಿ? ಇವರಿಗೆ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳಿಗಿಂತ ಶರೀರಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳ ಮೇಲೆ ಪ್ರಜ್ಞೆ ಜಾಸ್ತಿ. ಹೌದಾ? ನಿಜನಾ? ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ಐಶ್ವರ್ಯಕ್ಕಿಂತ ದೇಹಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳ ಮೇಲೆ ಯೋಚನೆ ಜಾಸ್ತಿ. ಅದು ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್, ಇನ್ನೂ ಹೆಂಗಿರ್ತಾರೆ? ನಾವು ಅವ್ರ ಜೊತೆ ಮಾತಾಡಲ್ಲ, ನಾವು ಇವ್ರ ಜೊತೆ ಮಾತಾಡಲ್ಲ, ಆ ಸಿಸ್ಟರ್ ನಂಗೆ ಪ್ರೈಸ್ ದಿ ಲಾರ್ಡ್ ಕೊಟ್ಟಿಲ್ಲ, ಆ ಬ್ರದರ್ ನನಗೆ ವಂದನೆಗಳು ಹೇಳಲಿಲ್ಲ. ಹೌದಾ? ಇದು ಎರಡನೇ ಪ್ರಾಬ್ಲಮ್. ಸಭೆಯಲ್ಲಿರುವಂತಹದ್ದು ನೀವು ನಾರ್ಮಲಾಗಿ ಕೆಲವು ಕಡೆನ ಹೇಳ್ತಿರುವಂತಹದ್ದು, ಕ್ರೈಸ್ತ ಸಮಾಜವನ್ನು ನೋಡಿದಾಗ ಸಭೆಯಲ್ಲಿ ಬರಬಹುದಾಗಿರುವಂತಹ ಅತಿ ದೊಡ್ಡ ಸಮಸ್ಯೆಗಳಿದೆ ಅಲ್ವಾ? ಎರಡೇ. ಒಂದೇನು, ಶರೀರಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳ ಬಗ್ಗೆ ಪ್ರಜ್ಞೆ ಹೆಚ್ಚು. ಎರಡನೇದೇನು, ಸಮಾಧಾನ, ನೆಮ್ಮದಿ, ಸಹೋದರನ ಜೊತೆ ಅಥವಾ ಸಹೋದರಿಯ ಜೊತೆ ಸಮಾಧಾನ ಇಲ್ಲದೆ ಇರುವಂತಹದ್ದು, ಪ್ರೀತಿ ಇಲ್ಲದೆ ಇರುವಂತಹದ್ದು. ಇದು ಎರಡೇ ಸಮಸ್ಯೆಗಳಲ್ವ? ಆ ಎರಡು ಸಮಸ್ಯೆಗಳ ಬಗ್ಗೆ ಪ್ರಾರ್ಥನೆ ಮಾಡ್ತಾನೆ ಇದನ್ನು ಹೇಳಿತು. ಅಲ್ಲಿ ಎಫೆಸಿ ಸಭೆಯಲ್ಲಿರುವಂತಹ ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಎರಡು ಬೇಡಿಕೆಗಳನ್ನು ಇಡ್ತಾರೆ ಪೌಲನು. ಮೊದಲನೇದಾಗಿ ಶರೀರಕ್ಕೆ ಸಂಬಂಧಪಟ್ಟಂತೆ ಅಲ್ಲದೆ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದ ಬಗ್ಗೆ ಪ್ರಾರ್ಥನೆ ಮಾಡ್ತಾರೆ, ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್, ಅದು ಓದೋಣ, ಎಲ್ಲದೇ ಪ್ರಾರ್ಥನೆ ಅಂತ ಓದೋಣ, ಅದೇ ಅಧ್ಯಾಯದಲ್ಲಿರುತ್ತೆ. ಇನ್ನು ಸೆಕೆಂಡ್ ಪಾಯಿಂಟ್, ಇವರ ಮಧ್ಯದಲ್ಲಿ ಪ್ರೀತಿ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅದಾದಮೇಲೆ ಕೊನೆಯಲ್ಲಿ ಏನು ಹೇಳ್ತಾರೆ ಗೊತ್ತಾ? ನಾವು ಕೇಳಿರುವಂತಹ ಪ್ರೀತಿಗಿಂತ, ನಾವು ಕೋರ್ಕೊಂಡಿರುವಂಥ ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ಆಶೀರ್ವಾದಕ್ಕಿಂತ ಅತಿ ಹೆಚ್ಚಾಗಿ ಕೊಡುವಂಥವರು ನೀವು ತಂದೆ ಅಂತ ಹೇಳಿ ಪ್ರಾರ್ಥನೆ ಮುಗಿಸ್ತಾರೆ. ಅದು ಅಲ್ಲಿರುವಂತಹ ಮಾತು. ಓದೋಣ ಈಗ ಪೂರ್ತಿ ಪ್ರಾರ್ಥನೆಯನ್ನು ಒಂದು ಸರಿ ಓದೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನದಿಂದ ಓದೋಣ. 3:14. ಹೀಗಿರಲಾಗಿ ಯಾವ
ತಂದೆಯಿಂದ ಭೂಪರಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರಿಕೊಂಡು, ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ಸಾಕು ಪ್ರಿಯರೇ, ಅದು ಫಸ್ಟ್ ಪಾಯಿಂಟ್. ಪ್ರಾರ್ಥನೆ ಮಾಡಿದಾಗ 2 ಬೇಡಿಕೆಗಳು ಮುಖ್ಯವಾಗಿತ್ತು ಅಂತ ಹೇಳಿದ್ನಲ್ವಾ. ಅದರಲ್ಲಿ 14ನೇ ಅಧ್ಯಾಯ 14ನೇ ವಚನ, 16ನೇ ವಚನ, 14, 15, 16 ಈ 3 ವಚನಗಳಲ್ಲಿ ನಾವು ನೋಡುವಂತಹದ್ದು ಮೊದಲನೇ ಬೇಡಿಕೆ ಏನಂತೆ? ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲು ಊರಿಕೊಂಡು, ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ. ನಾವು ಇವಾಗ ಏನು ಮಾತಾಡ್ಕೊಂಡ್ವಿ? 2 ಪ್ರಾಬ್ಲಮ್ ಏನಿದ್ದಿತ್ತು? ಮೊದಲನೇ ಪ್ರಾಬ್ಲಮ್ ಏನು? ಶರೀರಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಪ್ರಜ್ಞೆ ಜಾಸ್ತಿ. ಅದಕ್ಕೆ ಅಲ್ಲಿ ಫಸ್ಟ್ ಪಾಯಿಂಟ್ ಅದನ್ನೇ ಟಾರ್ಗೆಟ್ ಮಾಡ್ತದೆ ನೋಡಿ. ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ, ಶರೀರಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಆಂತರ್ಯದಲ್ಲಿ. ನಿಮಗೊಳಗಡೆ ಇನ್ನೊಬ್ಬ ಪುರುಷ ಇದ್ದಾನಲ್ವಾ, ಇದನ್ನು ಇಂಗ್ಲೀಷಲ್ಲಿ ರೆಡಿ ಮಾಡಿ ಇಟ್ಕೋ ದೀಕ್ಷಿತ್ ಒಂದು ಸಾರಿ. Ephesians 3:16 ಓಕೆ. ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ಯಾವುದಕ್ಕೋಸ್ಕರ ಪ್ರಾರ್ಥಿಸ್ತಿದ್ದಾರೆ? ಒಳಗಡೆ ಒಬ್ಬ ಮನುಷ್ಯ ಇದ್ದಾನಲ್ವ, ಆಂತರ್ಯ ಪುರುಷನು. ನಮ್ಮೆಲ್ಲರ ಒಳಗಡೆ ನಿಜವಾಗ್ಲೂ ಒಬ್ಬ ಮನುಷ್ಯ ಇದ್ದಾನಲ್ವ, ಅದು ನಿಜವಾದಂತಹ ಮನುಷ್ಯ. ಆತ್ಮ ಅನ್ನುವಂಥವ್ರು ನಾವು ಅಂತ ಹೇಳಿ ಸುಮಾರು ಸರಿ ನಾವು ಮಾತಾಡ್ಕೊಂಡಿದ್ವಿ. ನಮ್ಮೊಳಗಡೆ ಇರುವಂಥ ಈ ಆತ್ಮ ಅಭಿವೃದ್ಧಿ ಹೊಂದಬೇಕಂತೆ. ಅದಕ್ಕೋಸ್ಕರನೇ ಪ್ರಾರ್ಥನೆ ಮಾಡ್ತಿದ್ದಾರೆ. ಪ್ರಾರ್ಥನೆಯಲ್ಲಿ ಫಸ್ಟ್ ಪಾಯಿಂಟ್ ಅದು ಅಭಿವೃದ್ಧಿಯಾಗಿ ಬಲಪಡಬೇಕು. ಇನ್ನರ್ ಮ್ಯಾನ್ ಅಂತಲೇ ಓದ್ಕೊಳ್ತೀವಿ. ನೀವು ಈ ಪದವನ್ನು, ಆ ವಚನವನ್ನು ನೀವು ಇಂಗ್ಲೀಷಲ್ಲೆಲ್ಲ ಓದಿದಾಗ, ಒರಿಜಿನಲ್ ಟೆಕ್ಸ್ಟಲ್ಲಿ ನೋಡಿದಾಗ ಇನ್ನರ್ ಬೀಯಿಂಗ್, ಇನ್ನರ್ ಮ್ಯಾನ್ ಅಂತಲೇ ಓದ್ಕೊಳ್ತೀರ. ಅಂದರೆ ನಮ್ಮ ಒಳಗಡೆ ಇದನ್ನಲ್ವ ಮನುಷ್ಯ, ಆ ಮನುಷ್ಯನಿಗೋಸ್ಕರ ಪ್ರಾರ್ಥಿಸ್ತಿದ್ದಾರೆ, ನಮ್ಮ ಆತ್ಮಕ್ಕೋಸ್ಕರ ಪ್ರಾರ್ಥಿಸ್ತಿದ್ದಾರೆ. ಆ ಆತ್ಮ ಏನಾಗಬೇಕಂತೆ? ಅಭಿವೃದ್ಧಿ ಹೊಂದಬೇಕು, ಬಲಪಡಬೇಕು. ಹೌದಾ? ಅದಕ್ಕೋಸ್ಕರ ಮಾಡ್ತಿರುವಂತಹದ್ದೇ ಆ ಪ್ರಾರ್ಥನೆಯಲ್ಲಿರುವಂತಹ ಪ್ರಪ್ರಥಮವಾಗಿರುವಂತಹ ಬೇಡಿಕೆ. ಕೊನೆಯಲ್ಲಿ ಈ ಪ್ರಾರ್ಥನೆಯನ್ನು ಮಾಡಿ, ಕೊನೆಯಲ್ಲಿ ಏನು ಕೇಳ್ತಿದ್ದಾರೆ ಗೊತ್ತಾ? ಎಲ್ಲವನ್ನು ಮಾಡಿ, ತಂದೆ, ನಾವು ಆಂತರ್ಯ ಪುರುಷನ ನಿಮಿತ್ತ ಪ್ರಾರ್ಥನೆ ಮಾಡಿದ್ವಲ್ವ, ಡೆವಲಪ್ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದ್ವಲ್ವ. ಅದಾದಮೇಲೆ ಮತ್ತೆ ಇನ್ನೊಂದು ಪಾಯಿಂಟ್ಗೋಸ್ಕರ ಪ್ರೀತಿ ನಮ್ಮಲ್ಲಿ ಹೆಚ್ಚಾಗಿ ಪ್ರಜ್ವಲಿಸಬೇಕು, ಅಭಿವೃದ್ಧಿ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದ್ವಲ್ವ. ಇದು ನಾವು ಕೇಳಿರುವಂತಹದ್ದು. ಇನ್ನು ನೀವು ಕೊಡುವಂತಹದ್ದು ಇದಕ್ಕೆ ಮೀರಿರುವಂತಹದ್ದು, ಇದೆಲ್ಲದಕ್ಕೂ ಸಹ ಎತ್ತರವಾಗಿರುವಂತಹದ್ದು ಅಂತ ಹೇಳಿ ಕೊನೆಯಲ್ಲಿ ಪ್ರಾರ್ಥನೆ ಮುಗಿಸ್ತಾರೆ. ಈಗ ನೀವು ಹೇಳಿ, ನಾವು ಕೇಳಿರುವುದಕ್ಕಿಂತ ಹೆಚ್ಚಾಗಿ ಕೊಡ್ತಾರೆ ದೇವರು ಅಂದರೆ ಆ ಮಾತಿಗಿರುವಂಥ ಅರ್ಥ ಏನು? ಆ ಮಾತಿಗಿರುವಂಥ ಅರ್ಥ ಏನು? ಮೇಲೆ ಕೇಳಿರುವಂತಹ 2 ಬೇಡಿಕೆಗಳು ನಾವೇನಿಟ್ಟಿದ್ದೀವೋ ದೇವ್ರ ಮುಂದೆ, ಅದಕ್ಕಿಂತ ಇನ್ನೂ 10ರಷ್ಟು ಕೊಡ್ತಾರೆ ಆ ವಿಚಾರಗಳಲ್ಲಿ ಅಂತ. ನಿಜನಾ? ನಾವು ಅದನ್ನು ಯಾವ ಕಡೆ ತಿರುಗಿಸ್ಕೊಂಡ್ವಿ? ಓಕೆ. ಈಗ ಆಂತರ್ಯ ಪುರುಷನ ಬಗ್ಗೆ ಹೇಗೂ ಈ ಪ್ರಾರ್ಥನೆ ಬಗ್ಗೆ ಅವ್ರ ಪ್ರಾರ್ಥನೆಯಲ್ಲಿರುವಂತಹ ಶ್ರೇಷ್ಠತೆ ಏನು ಅಂತ ನಮಗೆ ಗೊತ್ತಾಗುತ್ತೆ. 2 ಪಾಯಿಂಟ್ನ ಬಗ್ಗೆ ಮಾತಾಡ್ಕೊಳ್ಳೋಣ. ಫಸ್ಟ್ ಪಾಯಿಂಟ್ ಏನು? ಆಂತರ್ಯ ಪುರುಷನು ಬಲ ಹೊಂದಬೇಕು, ಅಭಿವೃದ್ಧಿ ಆಗಬೇಕು, ಹೆಚ್ಚಿಸಲ್ಪಡಬೇಕು. ಏನು ಆಂತರ್ಯ ಪುರುಷನು ಹೆಚ್ಚಿಸಲ್ಪಡುವಂತಹದ್ದು, ಬಲ ಹೊಂದುವಂತಹದ್ದು ಅಂದರೆ ಏನು? ಆತ್ಮಿಕವಾಗಿ ನಾವೆಲ್ಲರೂ ಬಲಪಡಬೇಕಾ? ಯಾವಾಗ ಆತ್ಮಿಕವಾಗಿ ಬಲಪಡ್ತೀವಿ? ವಾಕ್ಯ ತಿಳ್ಕೊಂಡಾಗ, ವಾಕ್ಯ ಹೆಚ್ಚಾಗಿ ಅರ್ಥ ಮಾಡಿಕೊಂಡಾಗ, ಸಹವಾಸದಲ್ಲಿದ್ದಾಗ. ಹೌದಲ್ವ? ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕಂದ್ರೆ ಈ ವಚನ, ಆಂತರ್ಯದಲ್ಲಿ ನಾವು ಯಾವಾಗ ಬಲಪಡ್ತೀವಿ ಅನ್ನುವಂತಹದ್ದು. ಒಂದು ಪದಾರ್ಥ ಗಟ್ಟಿಯಾಗಬೇಕು ಅಂದರೆ ಅದಕ್ಕೆ ಗಾಯ ಆಗಬೇಕು. ನಿಜನಾ? ಇದು ಸತ್ಯನಾ? ಒಬ್ಬ ಮನುಷ್ಯ ಮೂಟೆ ಹೊರುವಂತಹ ಕೆಲಸಕ್ಕೆ ಸೇರಿಕೊಳ್ತಾನೆ ಅಂತ ಅಂದ್ಕೊಳ್ಳಿ. ಮೂಟೆ ಹೊರುವಂತಹ ಕೆಲಸ. ಫಸ್ಟ್ ಡೇ ಹೋಗಿ ಆ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾನೆ. ಫಸ್ಟ್ ಡೇ ಅಷ್ಟು ಭಾರವಾಗಿರುವಂಥ ಮೂಟೆಯನ್ನು ತೊಗೋಬೇಕು, ಹೆಗಲ ಮೇಲೆ ಹಾಕ್ಕೋಬೇಕು, ಇಳಿಸ್ಬೇಕು, ತೂಕ ಎತ್ತಬೇಕು, ಇಳಿಸ್ಬೇಕು. ಫಸ್ಟ್ ಡೇ ಏನಾಗಿರುತ್ತೆ? ತನ್ನ ಕೈ ಪೂರ್ತಿ ಬೊಬ್ಬೆ ಬಂದಿರುತ್ತೆ, ಕಟ್ಟಾಗಿರುತ್ತೆ, ಚರ್ಮಗಳೆಲ್ಲ ಕಿತ್ತೋಗಿರುತ್ತೆ. ನಿಜನಾ ಇಲ್ವಾ? ಹೌದಾ? ಇದೇ ಕೆಲಸವನ್ನು 5 ವರ್ಷ ಮಾಡ್ದ ಅಂತ ಅಂದ್ಕೊಳ್ಳಿ. ಆ ವ್ಯಕ್ತಿ ಕೈ ಏನಾಗಿರುತ್ತೆ? ಗಟ್ಟಿಯಾಗಿರುತ್ತೆ. ಯಾವಾಗ ಮತ್ತೆ ಕಿತ್ತೋಗುತ್ತಾ? ಅದು ಕಿತ್ತೋಗೋದಿಲ್ಲ. ನಿಜನಾ? ಆ ಗಾಯ ಅನ್ನುವಂತಹದ್ದು ಕೈನ ಏನು ಮಾಡ್ತಿದೆ? ಮತ್ತೆ ಅರ್ಧೋಗಿರುವಂತಹ ಚರ್ಮ, ಬಿದ್ದೋಗಿರುವಂತಹದ್ದು ಮತ್ತೆ 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 ಅದ್ರ ಮೇಲೆ ಹೊಡೆತ ಬಿದ್ದಾಗ ಏನಾಗ್ತಿದೆ? ಇದು ಗಟ್ಟಿ ಆಗ್ತಿದೆ. ಇದು ನಮ್ಗೆ ಅರ್ಥ ಆದರೆ
ಸತ್ಯವೇದದಲ್ಲಿ ಒಂದು ಮಾತಿದೆ, ಆಂತರ್ಯ ಪುರುಷನು ಬಲ ಹೊಂದುವಂತಹದ್ದು ಅಂದರೆ ಏನು ಅಂತ ಹೇಳಿ ಅದು ಗೊತ್ತಾಗ್ಲಿಕ್ಕೋಸ್ಕರ ಇಷ್ಟೆಲ್ಲ ಮಾತಾಡ್ಕೊಳ್ತಿದ್ದೀವಿ. ಸತ್ಯವೇದದಲ್ಲಿ ಒಂದು ವಚನ ಇದೆ, ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಚನ. ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಎದ್ದೇಳ್ತಾನೆ, ದುಷ್ಟನು ಬಿದ್ದರೆ ಏಳೋದಿಲ್ಲ. ಈ ವಚನವನ್ನು ನಾವು ಓದಿದ್ದೀವ? ನೋಡೋಣ ಒಂದು ಸಾರಿ. ನೆನ್ಪಿಟ್ಕೊಳ್ಳಿ, ಆಂತರ್ಯ ಪುರುಷನ ಬಗ್ಗೆ ಮಾತಾಡ್ಕೊಳ್ತಿದ್ದೀವಿ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ. ಯಾವಾಗ ಆಂತರ್ಯ ಪುರುಷನು ಬಲ ಹೊಂದುತ್ತಾನೆ, ಆ ಆಂತರ್ಯ ಪುರುಷನ ಬಗ್ಗೆ ಅಷ್ಟೊಂದು ಕನ್ಸರ್ನ್ ಏನಕ್ಕೋಸ್ಕರ ಪೌಲನಿಗೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. 24ನೇ ಅಧ್ಯಾಯ 16ನೇ ವಚನ, 24-16. ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಹೇಳುವನು, ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು. ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಹೇಳುವನು, ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು. ಎಷ್ಟು ಸಾರಿ ಬಿದ್ದರೂ ಎದ್ದೇಳ್ತಾನಂತೆ ಶಿಷ್ಟನು? 7 ಸಾರಿ. ಈಗ ಪ್ರಶ್ನೆ, ಶಿಷ್ಟನು ಏನಕ್ಕೋಸ್ಕರ 7 ಸಾರಿ ಬೀಳ್ತಾನೆ? ಶಿಷ್ಟನು ಏನಕ್ಕೋಸ್ಕರ 7 ಸಾರಿ ಬೀಳಬೇಕು? ದೇವ್ರು ಏನು ಮಾಡ್ತಿದ್ರು? ಒಬ್ಬ ಶಿಷ್ಟನು ಬೀಳುವಂತಹದ್ದು ಅಂದರೆ ತಮಾಷೆ ಮಾತಲ್ಲ ಅಲ್ವಾ? 7 ಸಾರಿ ಏನಕ್ಕೋಸ್ಕರ ಬೀಳಬೇಕು ತಾನು? ಯಾರು ಶಿಷ್ಟನು? ನಿಮ್ಮ ಪ್ರಕಾರ ಯಾರು ಶಿಷ್ಟನು? ನಾನು ನಿಯತ್ತಾಗಿ ನಾನು ಬದುಕಬೇಕು ಅನ್ನುವಂತಹ ನಿರ್ಣಯವನ್ನು ನಾನು ತಗೊಂಡು ದೇವರಿಗೋಸ್ಕರ ಏನೋ ಮಾಡಬೇಕು ಅಂತ ಅಂದ್ಕೊಂಡು ನಾನು ಇನ್ನು ಮುಂದೆ ಪರಿಶುದ್ಧನಾಗಿ ಜೀವಿಸ್ತೀನಿ ಅಂತ ಅಂದ್ಕೊಂಡು ಬಂದಿದ್ದೀನಿ ದೇವರಲ್ಲಿ. ಇನ್ನು ಮುಂದೆ ನಾನು ಹಿಂದೆ ಮಾಡ್ತಿರುವಂತಹ ಯಾವ ತಪ್ಪನ್ನು ಮಾಡೋದಿಲ್ಲ ಅಂತ ಅಂದ್ಕೊಂಡು ಬಂದಿದ್ದೀನಿ. ಈಗ ಬಂದಿರುವಂತಹ ನಾನು ಅಂದ್ಕೊಂಡಿರುವಂತಹದ್ದೆಲ್ಲ ಮಾಡಲಿಕ್ಕೆ ಮೊದಲನೇ ದಿನವೇ ನನ್ನ ಕೈಯಲ್ಲಾಗತ್ತಾ? ನಾನು ಅಂದ್ಕೊಂಡಿರುವಂಥ ಒಳ್ಳೆ ಕೆಲಸಗಳನ್ನೆಲ್ಲ ಫಸ್ಟ್ ಟೈಮೇ ಮಾಡಲಿಕ್ಕೆ ನನ್ನ ಕೈಯಲ್ಲಾಗತ್ತಾ? ಆಗೋದಿಲ್ಲ. ಮೊದಲನೇ ದಿನ ಏನು ಮಾಡ್ತೀನಿ? ನಾನು ಅಂದ್ಕೊಂಡಿರುವಂತಹದ್ದನ್ನು ಮೀರ್ತೀನಿ. ಹೌದಾ? ನಾನು ಅಂದ್ಕೊಂಡಿರುವಂತಹದ್ದು ಇಲ್ಲದೆ ಅಂತ ಹೇಳಿದರೆ ಅಲ್ಲಿಂದ ಮತ್ತೆ ಕೆಳಗಡೆ ಬೀಳ್ತೇನೆ. ನಾನು ನೀತಿವಂತನಾಗಿ ಜೀವಿಸಬೇಕು ಅಂತ ಅಂದ್ಕೊಂಡಿದ್ದೆ. ಹಿಂದೆ ಮಾಡಿರುವಂತಹ ಒಂದೂ ತಪ್ಪು ರಿಪೀಟ್ ಆಗಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ಏನಾಯಿತು? ಬಿದ್ದೆ. ನಾನು ಶಿಷ್ಟನಾಗಿದ್ದರೆ ಮತ್ತೆ ಏನು ಮಾಡ್ತೀನಿ? ನಾಳೆ ಅದೇ ಕಂಕಣವನ್ನು ಕಟ್ಕೊಳ್ತೀನಿ. ನೆನ್ನೆ ಅಂದ್ಕೊಂಡಲ್ವ ಏನಂತ? ಈ ಹಿಂದೆ ಮಾಡಿದಂತಹ ತಪ್ಪುಗಳನ್ನೆಲ್ಲ ಬಿಟ್ಬಿಡಬೇಕು ಅಂತ ಅಂದ್ಕೊಂಡಲ್ವ? ಇವತ್ತು ಮತ್ತೆ ಅದೇ ನಿರ್ಣಯವನ್ನು ತೊಗೊಳ್ತೀನಿ. ಎದ್ದು ನಿಂತ್ಕೊಂಡು ಏನು ಮಾಡ್ತೀನಿ? ಮತ್ತೆ ತಪ್ಪು ಮಾಡದೇ ಇರಲಿಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇ ದಿನ ಈ ಥರ 10 ತಪ್ಪು ಮಾಡಿದ್ದೆ ಅಂತ ಅಂದ್ಕೊಳ್ಳಿ, ಮತ್ತೆ ಬಿದ್ದೆ. ಆ 10 ತಪ್ಪು ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಅದರಲ್ಲಿ ಒಂದು 5 ತಪ್ಪು ಮಾಡಿ ಮುಗಿಸಿದ್ದೀನಿ. ಈಗ 2ನೇ ದಿನ ಬಂದಿದೆ. 2ನೇ ದಿನ ಮತ್ತೆ ಎದ್ದು ನಿಂತ್ಕೊಂಡಿದ್ದೀನಿ. ಮತ್ತೆ ಇವಾಗ ಎಷ್ಟು ತಪ್ಪು ಮಾಡ್ತೀನಿ? ಕಮ್ಮಿ ಆಗುತ್ತಲ್ವ? ನಿನ್ನೆ ಮಾಡಿರುವಂತಹದ್ದು 5, ಇವತ್ತು ಮಾಡಿರುವಂತಹದ್ದು 4. 2ನೇ ಸರಿ ಎದ್ದಿದ್ದೀನಿ. ಮತ್ತು ಇವತ್ತು ಬಿದ್ದೆ. 3ನೇ ದಿನ ಎದ್ದೇಳ್ತೇನೆ. 2ನೇ ದಿನವೂ ಬಿದ್ದೆ. ಮಾಡಬಾರ್ದು 10 ಅಂದ್ಕೊಂಡಿದ್ದೀನಿ, ಆದರೆ 4 ಮಾಡಿಬಿಟ್ಟಿದ್ದೀನಿ. ಮತ್ತು 3ನೇ ದಿನ ಎದ್ದೇಳ್ತೀನಿ. ಎಷ್ಟು ತಪ್ಪು ಮಾಡ್ತೀನಿ? 3. 4ನೇ ದಿನ 2. ಇವರು ಈ ಥರ ಅಂದ್ಕೊಂಡು ಭಕ್ತಿಯಲ್ಲಿ ನಾವೆಲ್ಲರೂ ಸಹ ಸತ್ಯವೇದದಲ್ಲಿ ಬರೆದಿರುವಂತಹ ಮಾತುಗಳನ್ನು ಅನುಸರಿಸಬೇಕು ಅಂತ ಅಂದ್ಕೊಂಡು ಅನುಸರಿಸ್ಲಿಕ್ಕೆ ಪ್ರಯತ್ನ ಪಡುವಂಥವ್ರೆ ಅಲ್ವಾ? ಈ ಪ್ರಯತ್ನ ಪಡುವಂತಹ ಈ ಜರ್ನಿಯಲ್ಲಿ ಏನಾಗ್ತಿರುತ್ತೆ? ಪ್ರತಿನಿತ್ಯವೂ ಸಹ ಏಳು ಬೀಳುಗಳು ಇರುತ್ತಾ ಅಥವಾ ಎದ್ದು ಹೋಗ್ತಾನೇ ಇರುವಂಥವ್ರ ನಾವೆಲ್ಲರೂ ಸಹ ಏಳು ಬೀಳುಗಳಿರುತ್ತಾ? ಹಾಂ, ಇವತ್ತು ಬೀಳ್ತೀವಿ, ಮತ್ತೆ ನಾಳೆ ಹೇಳ್ತೀವಿ, ತಪ್ಪು ಮಾಡಬಾರ್ದು ಅಂದ್ಕೊಳ್ತೀವಿ, ಅದಾಗೋಗಿರುತ್ತೆ. ಮತ್ತೆ ನಾಳೆ ಮತ್ತೆ ಸರಿ ಹೋಗ್ತೀವಿ, ಮತ್ತೆ ಎದ್ದೇಳ್ತೀವಿ, ಮತ್ತೆ ಬೀಳ್ತೀವಿ, ಎದ್ದೇಳ್ತೀವಿ, ಬೀಳ್ತೀವಿ, ಎದ್ದೇಳ್ತೀವಿ. ಆದರೆ ಒಂದಿನ ಬರುತ್ತೆ ಮತ್ತೆ ನಾವು ಹಿಂದೆ ಬಿದ್ದಂತಹ ವಿಚಾರಗಳಲ್ಲಿ ಇವಾಗ ಬೀಳೋದಿಲ್ಲ, ನೀಟಾಗಿ ನಡ್ಕೊಂಡು ಹೋಗ್ತಿರ್ತೀವಿ. ಆ ದಿನ ಒಂದೇ ದಿನವೇ ಬಂದಿಲ್ಲ ಅಲ್ವ ನಮ್ಮೆಲ್ಲರ ಜೀವನದಲ್ಲಿ? ಹೌದಾ? ಒಂದಷ್ಟು ದಿನಗಳಾದ ನಂತರ ಮತ್ತೆ ಬಿದ್ದು ಎದ್ದು ಬಿದ್ದು ಎದ್ದು. ನೀವು ಸಹ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಇನ್ನೊಬ್ಬರ ಹತ್ರ ಹಂಚ್ಕೋಬೇಕಾದ್ರೆ ಏನು ಹೇಳ್ತೀರಾ? ಹೆಂಗಿದ್ದೆ ಗೊತ್ತಾ ಒಂದು ಕಾಲದಲ್ಲಿ? ಎಷ್ಟು ಕಷ್ಟಪಟ್ಟೆ ಗೊತ್ತಾ ಈ ಹಂತಕ್ಕೆ ಬರಬೇಕಾದ್ರೆ? ಅಂದರೆ ಬಿದ್ದು ಎದ್ದು ಬಿದ್ದು. ಹಿಂದೆ ಸುಮಾರು ಕೆಟ್ಟ ಅಭ್ಯಾಸಗಳಿತ್ತು ಬ್ರದರ್, ಆದರೆ ಬಿದ್ದು ಎದ್ದು ಕೊನೆಯದಾಗಿ ಇವತ್ತು ನನ್ನ ದೇವರು ಎಲ್ಲವನ್ನು ಬಿಡಿಸಿ ನಿಲ್ಲಿಸಿದ್ದಾರೆ. ಅಂದರೆ ಈ ಅಥಾರಿಟಿ ಅನ್ನುವಂತಹದ್ದು, ಮನಸ್ಸಿನ ಮೇಲೆ ಅಥಾರಿಟಿಯನ್ನು ಸಾಧಿಸುವಂತಹದ್ದು, ಅಥವಾ ನಮ್ಮ ಆಂತರ್ಯ ಪುರುಷನ ಬಗ್ಗೆ ಮಾತಾಡಿದ್ಕೊಳ್ತಿದ್ದೀವಿ, ನೆನ್ಪಿಟ್ಕೊಳ್ಳಿ ಅದನ್ನು. ಈ ನಮ್ಮ ಶರೀರ ಏನಿದೆಯಲ್ವಾ, ಆಂತರ್ಯ ಪುರುಷನನ್ನು ಅದರ ಮೇಲೆ ದಣಿಯಾಗಿ ಏನು ನೇಮಿಸ್ಕೋಬೇಕಲ್ವ ನಾವು? ಅದು ನೇಮಿಸ್ಕೊಡುವಂತಹದ್ದು ಅನ್ನುವಂತಹದ್ದು ಒಂದಿಂದಲಾಗುವಂಥ ಕೆಲಸ ಅಲ್ಲ. ನೀವು ಇವತ್ತು ನಿಮ್ಮ ಶರೀರಕ್ಕೆ ಹೇಳ್ತೀರಾ, ನಾನು ಅಂದ್ಕೊಂಡಂತೆ ನೀನಿರಬೇಕು, ನಾನು ಪಾಪ ಮಾಡಬಾರ್ದು ಅಂದ್ಕೊಂಡಿದ್ದೀನಿ, ನೀನು ಮಾಡಬಾರ್ದು ಅಷ್ಟೇ. ನೀನು ಹೇಳಿರೋ ಪ್ರಕಾರ ನಾನಿರೋದಿಲ್ಲ. ನೀನು ಫಿಲ್ಮ್ ನೋಡಬೇಕು ಅಂತ ಹೇಳ್ತೀಯ, ನೀನು ಹೋಗಿ ಸುತ್ತಾಡ್ಕೊಂಬ ಅಂತ ಹೇಳ್ತೀಯ, ಕೆಟ್ಟ ಸಹವಾಸದಲ್ಲಿ ಸೇರು ಅಂತ ಹೇಳ್ತೀಯ, ಅವೆಲ್ಲ ನಾನು ಮಾಡೋದಿಲ್ಲ. ನಾನು ಆಂತರ್ಯ ಪುರುಷನು, ನಾನು ನಿನ್ನ ಮೇಲೆ ದಣಿ, ಯಜಮಾನ, ನಿನಗೆ ರಾಜ ಅಂತ ನಾವು ಹೇಳಿದ್ರೆ ಅದು ಒಂದೇ ದಿನ ಕೇಳೋದಿಲ್ಲ. ನೀವು ಮತ್ತೆ ಬೀಳ್ತೀರ, ಮತ್ತೆ 2ನೇ ದಿನ ಏನು ಮಾಡಬೇಕು? ಮತ್ತೆ ಎದ್ದೇಳಬೇಕು. ಈ ಥರ ಬಿದ್ದರೂ ಸಹ ನೀವು ಹೇಳ್ತಾನೆ ಇರ್ತೀರ. ಆ ಒಂದು ಕನಸು
ನಾನು ಇದೇ ಥರ ಜೀವನ ಮಾಡಬೇಕು, ನಾನು ಸಹ ಗಟ್ಟಿಯಾಗಿ ಭಕ್ತಿಯಲ್ಲಿ ದೃಢವಾಗಿ ನಿಂತ್ಕೋಬೇಕು ಅಂತ ಅಂದ್ಕೊಳ್ಳೋವರೆಗೂ. ಹೌದಾ? ಈಗ ನೀವು ಹೇಳಿ, ಇಲ್ಲಿ ದುಷ್ಟನ ಬಗ್ಗೆ ಶಿಷ್ಟನು 7 ಸರಿ ಬೀಳ್ತಾನಂತೆ, ದುಷ್ಟನು 7 ಸರಿ ಬಿದ್ದ ಹಂಗೆ ಕಾಣಿಸೋದಿಲ್ಲ ನಮಗಲ್ಲಿ. ನಿಜನಾ? 1 ಸರಿ ಬಿದ್ದರೆ ಮತ್ತೆ ಎದ್ದೇಳೋದಿಲ್ವಂತೆ. ಕಾರಣ ಏನು? ಯಾರು ಬೀಳುವಂತಹದ್ದು ಯಾರು ಇಷ್ಟಕ್ಕೂ? ಕೆಳಗಡೆ ಬೀಳುವಂಥವ್ರು ಯಾರು? ನಾನು ನಿಂತಿದ್ದರೆ ಕೆಳಗಡೆ ಬೀಳ್ಬೋದು. ಹೌದಾ? ನಾನು ನಿಂತಿದ್ದರೆ ಕೆಳಗಡೆ ಬೀಳ್ಬೋದು. ಮಲ್ಕೊಂಡಿದ್ದಾನೆ ಅಂತ ಅಂದ್ಕೊಳ್ಳಿ ಒಬ್ಬ ವ್ಯಕ್ತಿ, ಅವನು ಕೆಳಗಡೆ ಬೀಳಲಿಕ್ಕಾಗತ್ತಾ? ಇಲ್ಲ. ಅದರ ಅರ್ಥ ಏನು? ದುಷ್ಟನ ಇವತ್ತು ಎದ್ದು ನಿಂತ್ಕೊಳ್ಳೋದಿಲ್ಲ. ಅವ್ನು ನಿಂತ್ಕೊಂಡ್ರೆ ಬೀಳ್ಬೋದು, ಅವನು ಅಟ್ಲೀಸ್ಟ್ ಚೇರ್ ಮೇಲಾದರೂ ಹಾಕ್ಕೊಂಡ್ರೆ ಆ ಚೇರ್ಗೆ ಏನಾದರೂ ಆಗಿ ಕೆಳಗಡೆ ಬೀಳ್ಬೋದು. ಅವನು ಅಷ್ಟು ಎತ್ತರಕ್ಕೆ ಬರೋದೇ ಇಲ್ಲ. ಎದ್ದೇಳುವಂತಹದ್ದು ಬೀಳುವಂತಹದ್ದೆಲ್ಲ ಯಾರು? ಪ್ರಯತ್ನ ಪಡ್ತಿರುವಂಥವ್ರು, ಎದ್ದೇಳಲಿಕ್ಕೋಸ್ಕರ ಪ್ರಯತ್ನ ಪಡ್ತಿರುವಂಥವರು. ಆ ಪ್ರಯತ್ನ ಪಡುವಂಥವ್ರು ಯಾರು? ಶಿಷ್ಟನು. ಅವರೇ ನೀತಿವಂತರು ಸತ್ಯವೇದ ಪ್ರಕಾರ ಭೂಮಿ ಮೇಲೆ ಯಾರೂ ನೀತಿವಂತರಲ್ಲ. ಅಂದರೆ ಪ್ರತಿನಿತ್ಯವೂ ಈ ರೊಟ್ಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ವಾಕ್ಯವನ್ನು ಕೇಳಿ ತಮ್ಮನ್ನು ತಾವು ಪರಿಶುದ್ಧರನ್ನಾಗಿಸಿಕೊಂಡು ಮತ್ತೆ ಪರಿಶುದ್ಧರನ್ನಾಗಿಸಿಕೊಂಡು ಪರಿಶುದ್ಧರು ಮತ್ತೆ ಇನ್ನೂ ಪರಿಶುದ್ಧರಾಗ್ತಾ ಮುಂದೆ ಹೋಗ್ತಿದ್ದಾನಲ್ವ, ಆ ಶಿಷ್ಟನು ಮತ್ತೆ 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 ಬಿದ್ದರೂ ಮತ್ತೆ ಎದ್ದು ನಿಂತ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಅದು ಬೇಕಾಗಿರುವಂತಹ ದೇವರಿಗೆ. ಮತ್ತೆ ಬೀಳುವಂತಹದ್ದು ಒಳ್ಳೆಯದು ಅಂತ ಅಲ್ಲ ನಾನು ಹೇಳ್ತಿರುವಂತಹದ್ದು. ಆ ಪ್ರಯತ್ನ ಮಾಡಿ ಆ ಪಟ್ಟು ಸಾಧಿಸುವಂತಹದ್ದು ಕ್ರೈಸ್ತರ ಜೀವನದಲ್ಲಿ ಬಹಳ ಅವಶ್ಯಕವಾಗಿರುವಂತಹದ್ದು. ಈಗ ಆಂತರ್ಯ ಪುರುಷನ ಬಗ್ಗೆ ಮಾತಾಡ್ಕೊಳ್ಳೋಣ. ನಾವು ಆ ಪ್ರಾರ್ಥನೆಯಲ್ಲಿ ಏನು ನೋಡ್ಕೊಂಡ್ವಿ? ಆಂತರ್ಯ ಪುರುಷನು ಬಲಗೊಳ್ಳಬೇಕು. ಯಾವಾಗ ಬಲಗೊಳ್ತಾನೆ ಆಂತರ್ಯ ಪುರುಷನು? ನಾವಾಗಲೇ ಮಾತಾಡ್ಕೊಂಡ್ವಲ್ವ, ಮೂಟೆ ಹೊರಬೇಕಾದ್ರೆ ಫಸ್ಟ್ ದಿನ ಬರೋದಿಲ್ಲ, ಗಟ್ಟಿಯಾಗಿರುವಂತಹ ಕೈ ಮೊದಲನೇ ದಿನ ಬರೋದಿಲ್ಲ, ಅದು ಗಾಯ ಆಗಬೇಕು, ಅದಕ್ಕೆ ಏಟು ಬೀಳಬೇಕು. ಇದೆಲ್ಲ ಆದರೆ ಆ ಕೈ ಗಟ್ಟಿಯಾಗತ್ತೆ, ಮತ್ತೆ ಗಾಯ ಆಗೋದಿಲ್ಲ. ಇದು ನಮ್ಗೆ ಅರ್ಥ ಆದರೆ ಪೌಲನು ಮಾಡ್ತಿರುವಂತಹ ಪ್ರಾರ್ಥನೆಯಲ್ಲಿ ಏನು ನೋಡ್ತಿದ್ದೀವಿ ನಾವು? ಆ ಆಂತರ್ಯ ಪುರುಷನು ಬಲಗೊಳ್ಳಬೇಕು. ಅಂದರೆ ನಾವು ಯಾವಾಗಲೂ ಸಹ ನಮ್ಮ ಶರೀರವನ್ನು ನಮ್ಮ ಆತ್ಮದ ಕೆಳಗಡೆ ಇಟ್ಕೊಂಡು, ನಮ್ಮ ದೇಹದ ಪುರುಷನನ್ನು ಆತ್ಮದ ಪುರುಷನ ಕೆಳಗಡೆ ಇಟ್ಕೊಂಡು ಯಾವಾಗಲೂ ಆಂತರಿಕ ಪುರುಷನ ಯಾವಾಗಲೂ ಆಳಬೇಕು. ಯಾರನ್ನು? ಈ ಶರೀರವನ್ನು. ಹೌದಲ್ವ? ಆ ಹಂತಕ್ಕೆ ನಾವೆಲ್ಲರೂ ಬರಬೇಕು. ಅದು ಅಲ್ಲಿರುವಂತಹ ಪ್ರಾರ್ಥನೆ. ಪ್ರಪಂಚದಲ್ಲಿ ನಾವು ನೋಡುವಂತಹ ಪ್ರಾರ್ಥನೆಗಳು ನಾರ್ಮಲ್ ಆಗಿ ಶರೀರದ ಬಗ್ಗೆ ಇರುತ್ತೆ. ಹೌದಾ? ನಾವು ಯೋಚನೆ ಮಾಡುವಂತಹದ್ದು ಶರೀರದ ಬಗ್ಗೆ. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಹೆಂಗೆ ತಿನ್ನಬೇಕು, ಏನು ಹಾಕ್ಕೋಬೇಕು ಈ ಶರೀರದ ಮೇಲೆ, ಹೆಂಗೆ ಕಾಣಿಸ್ಕೋಬೇಕು. ಅದರೆಲ್ಲ ಅಪೊಸ್ತಲನಾಗಿರುವಂಥ ಪೌಲನು ಮಾಡ್ತಿರುವಂತಹ ಪ್ರಾರ್ಥನೆ ನಾವು ಅಂದ್ಕೊಂಡಿರುವುದಕ್ಕಿಂತ ತದ್ವಿರುದ್ಧವಾಗಿದೆ. ಅವ್ರು ಮಾಡ್ತಿರುವಂತಹದ್ದು ಒಳಗಡೆ ಇರುವಂತಹ ಪುರುಷನ ಬಗ್ಗೆ, ಹೊರಗಡೆ ಕಾಣಿಸುವಂತಹ ಪುರುಷನ ಬಗ್ಗೆ ಅಲ್ಲ. ಒಳಗಡೆ ಇರುವಂತಹ ಪುರುಷನ ಎಷ್ಟು ಗಟ್ಟಿಯಾಗಬೇಕು ಅಷ್ಟು ಗಟ್ಟಿಯಾಗಬೇಕು. ಬಿದ್ದು ಎದ್ದು ಬಿದ್ದು ಎದ್ದು ಬಿದ್ದು ಎದ್ದು ಕೊನೆಯದಾಗ ಮನುಷ್ಯ ಎಷ್ಟು ಗಟ್ಟಿಯಾಗಿರ್ತಾನೋ ಅಷ್ಟು ಗಟ್ಟಿಯಾಗಿ ನಿಲ್ಲಬೇಕು. ಕೊನೆಯದಾಗ ನಿಂತಿರುವಂತಹ ಮನುಷ್ಯ ಮತ್ತೆ ಬೀಳೋದಿಲ್ಲ. ಹಂಗಾಗಬೇಕು. ನಿಜನಾ? ಎಷ್ಟು ಜನ ಕ್ರೈಸ್ತರಿ ಪ್ರಾರ್ಥನೆ ಮಾಡುವಂತ ನಿಮಗೆ ಕಾಣಿಸುತ್ತೆ? ತಂದೆ, ನನ್ನ ಆಂತರ್ಯ ಪುರುಷನನ್ನು ಗಟ್ಟಿ ಮಾಡು. ನನ್ನ ಆಂತರ್ಯ ಪುರುಷನು ಸದಾಕಾಲ ನನ್ನ ಶರೀರದ ಮೇಲೆ ದಣಿಯಾಗಿರಬೇಕು, ರಾಜನಾಗಿರಬೇಕು. ಶರೀರ ಯಾವತ್ತೂ ನನ್ನ ಆಂತರಿಕ ಪುರುಷನ ಮೇಲೆ ರಾಜತನ ಮಾಡಬಾರ್ದು. ಆಳ್ವಿಕೆ ಅನ್ನುವಂತಹದ್ದು ಯಾವಾಗಲೂ ಸಹ ನನ್ನ ಆಂತರಿಕ ಪುರುಷನು ಶರೀರದ ಮೇಲೆ ಮಾಡಬೇಕು. ತಾನೇ ಒಳಗಡೆ ಇರುವಂತಹ ಪುರುಷ ಹೆಂಗೆ ಶರೀರವನ್ನು ಉಪಯೋಗ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾನೆ, ಹಂಗೆ ಉಪಯೋಗಿಸಲ್ಪಡಬೇಕು ಈ ಶರೀರ ಅಂತ ಎಷ್ಟು ಜನ ಮಾಡ್ತಿರುವಂತೆ ಕಾಣಿಸುತ್ತೆ ನಿಮಗೆ ಪ್ರಾರ್ಥನೆ? ಅಪರೂಪ ಅಲ್ವಾ? ಕಾಣಿಸೋದೇ ಇಲ್ಲ ಅಲ್ವಾ ನಾರ್ಮಲ್ ಆಗಿ? ಅದಕ್ಕೆ ಈ ಪ್ರಾರ್ಥನೆಯಿಂದ ನಾವು ಕಲಿತಿರುವಂತಹದ್ದು ಏನಂದರೆ ಎಲ್ಲ ವಿಚಾರಗಳೂ ಸಹ. ಈಗ ನಾವು ಕಾರ್ ಕೇಳಿದ್ವಿ ಅಂತ ಅಂದ್ಕೊಳ್ಳಿ. ಕಾರ್ ಅನ್ನುವಂತಹದ್ದು ಪೌಲನು ಕೇಳಿರುವಂತಹ ಬೇಡಿಕೆ ಲಿಸ್ಟಲ್ಲಿ ಏನಾದರೂ ಇದೆಯಾ? ಇಲ್ಲ. ಈಗ ಕೊನೆಯಲ್ಲಿ ಮತ್ತೆ ಅವ್ರು ಪ್ರಾರ್ಥನೆ ಮಾಡಬೇಕಾದ್ರೆ ನಾನು ಅಂದ್ಕೊಂಡಿರೋದಕ್ಕಿಂತ ಇನ್ನು ಮೀರಿರೋ ಹಂಗೆ ನೀನು ಕೊಡ್ತೀಯ ಅಂದರೆ ಅದಕ್ಕೆ ಅರ್ಥ ಏನು? ನಾನು ಕೇಳ್ಕೊಂಡಲ್ವ, ನನ್ನ ಮೇಲೆ ನಾನು ಪಟ್ಟು ಸಾಧಿಸ್ಬೇಕು, ನನ್ನ ಮೇಲೆ ನಾನು ಕಂಟ್ರೋಲ್ ಸಾಧಿಸಬೇಕು, ನನ್ನ ಆತ್ಮ ಅಭಿವೃದ್ಧಿ ಆಗಬೇಕು, ನನ್ನ ಆತ್ಮ ಹೇಳ್ದಂಗೆ ನನ್ನ ಶರೀರ ಕೇಳಬೇಕು. ನನ್ನ ಆತ್ಮ ದೇವರ ಹತ್ರ ಹೋಗ್ಬೇಕಂದ್ರೆ ಶರೀರ ಬರಬೇಕು. ಶರೀರ ನಿದ್ರೆ ಬರ್ತಿದೆ ಅಂದರೆ ಆತ್ಮ ಕೇಳೋದಲ್ಲ. ಆತ್ಮ ನನ್ನ ದೇವ್ರ ಹತ್ರ ಹೋಗಬೇಕು, ಸತ್ಯವೇದ ಓದಬೇಕು, ಸಭೆಗೆ ಹೋಗಬೇಕು ಅಂದರೆ ಶರೀರ ಸಹಕರಿಸಿ ಬರಬೇಕು. ಆ ಥರ ಮಾಡು ತಂದೆ ಅಂತ ಅವರು ಪ್ರಾರ್ಥನೆ. ಆ ಥರ ಇವರೆಲ್ಲ ಸಭೆಯಲ್ಲಿರುವಂಥವರೆಲ್ಲ ಆಗಬೇಕು ಅಂತ ಅವರು ಪ್ರಾರ್ಥನೆ. ಈಗಿರುವಂತಹ ಪ್ರಾರ್ಥನೆಗಳು ಶರೀರ ಏನು ಹೇಳುತ್ತೋ ಅದನ್ನು ತೊಗೊಂಡು ಬಂದು ದೇವ್ರ ಮುಂದೆ ಇಡ್ತಿದ್ದೇವೆ. ನಿಜನಾ? ತದ್ವಿರುದ್ಧವಾಗಿದೆಯಾ ನಾವು ಮಾಡ್ತಿರುವಂತಹ ಪ್ರಾರ್ಥನೆಗಳು? ನೀವು ಮಾಡುವಂತಹ ಪ್ರಾರ್ಥನೆ ನಿಮಗೇನಾದರೂ ಬೇಕಾದರೆ ದೇವರ ಹತ್ರ ಕೇಳ್ಕೊಡುವಂತಹ ತಪ್ಪೇ ಅಲ್ಲ, ನಾನು ತಪ್ಪು ಅಂತ ಹೇಳ್ತಿಲ್ಲ. ಆದರೆ ಈ ಪ್ರಾರ್ಥನೆಯನ್ನು ಅದಕ್ಕೋಸ್ಕರ ಯೂಸ್ ಮಾಡಬಾರ್ದು. ಇಲ್ಲಿ ಹೇಳಿದಾರಲ್ವ, ಅದು ಸ್ವಲ್ಪ ಜನ ಪ್ರಾರ್ಥನೆ ಮಾಡಬೇಕಾದ್ರೆ ವಚನಗಳನ್ನು ಕೋಟ್ ಮಾಡ್ತಾರೆ. ಎಫೆಸಿ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನೀವು ಹೇಳಿದ್ದೀರಲ್ವ, ನಾನು ಕೇಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಕೊಡ್ತೀನಿ ಅಂತ. ಆ ಥರ ಕೊಡು. ಈಗ ನಾನು 1 ಲಕ್ಷ ಕೇಳ್ತಿದ್ದೀನಿ, 10 ಲಕ್ಷ ಕೊಡಬೇಕು ನೀನು.
ಇದನ್ನು ಕೋಟ್ ಮಾಡುವಂಥ ಅವಶ್ಯಕತೆ ಇಲ್ಲ. 1 ಲಕ್ಷ ಬೇಕಂದರೆ ನಿಮಗೆ ತೊಂದರೆ ಇದ್ದರೆ ದೇವರ ಹತ್ರ ಕೇಳ್ಕೊಳ್ಳಿ, ಅವ್ರ ಚಿತ್ತ ಇದ್ದರೆ ಕೊಡ್ತಾರೆ, ನಿಮ್ಮ ಕಷ್ಟದಿಂದ ಹೊರಗಡೆ ತೊಗೊಂಡು ಬರ್ತಾರೆ. ಅದಕ್ಕೆ ಈ ವಚನವನ್ನು ತೊಗೊಂಡು ಬಂದಲ್ಲಿಟ್ಟರೆ ಈ ವಚನಕ್ಕಿರುವಂತಹ ಪ್ರಾಧಾನ್ಯತೆ, ಶ್ರೇಷ್ಠತೆ ಕಮ್ಮಿ ಆಗೋಗುತ್ತೆ. ಅದು ಪಾಯಿಂಟ್, ಹೌದಲ್ವಾ? ಓಕೆ, ಹಾಗಾದರೆ ಅವ್ರ ಮೊದಲನೇ ಬೇಡಿಕೆಯನ್ನು ನಾವು ನೋಡಿದ್ವಿ. ಏನು? ಆಂತರಿಕ ಪುರುಷನು ಬಲಪಡಬೇಕು. ಯಾವಾಗ ಬಲಪಡ್ತಾನೆ? ಪೆಟ್ಟುಗಳು ಬಿದ್ದರೆ, ಏಟುಗಳು ಬಿದ್ದರೆ, ಮತ್ತೆ ಕೆಳಗಡೆ ಬಿದ್ದು ಮತ್ತೆ ಎದ್ದರೆ, ಆವಾಗ ಮನುಷ್ಯ ಬಲಪಡುವಂತಹದ್ದು. ಇದು ನಮ್ಗೆ ಅರ್ಥ ಆದರೆ ಇನ್ನು 2ನೇ ಬೇಡಿಕೆಗೆ ಹೋಗೋಣ. ಇನ್ನೂ ತುಂಬ ಅತಿ ಸೂಕ್ಷ್ಮವಾಗಿರುವಂತಹದ್ದನ್ನು ಬೇಡಿದ್ದಾರೆ 2ನೇದಾಗಿ. ಏನಂತ? 18ನೇ ವಚನ, 3:18 ಎಫೆಸಿ ಪತ್ರಿಕೆ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು, 2ನೇ ಬೇಡಿಕೆಯನ್ನು ಗಮನ ಕೊಟ್ಟು ನೋಡ್ಕೊಳ್ಳಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಯಾವುದರ ಅಗಲ? ಪ್ರೀತಿಯ ಅಗಲ. ನೀವು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಯಾವುದ್ರಲ್ಲಿ ಬೆಳಿಬೇಕು ಅಂತ ಬೇಡ್ಕೊಳ್ತಿದ್ದಾರೆ? 2ನೇದಾಗಿ ಪ್ರೀತಿಯಲ್ಲಿ. ಪ್ರೀತಿಯಲ್ಲಿ ನಾವು ಬೆಳೆಯುವಂತಹದ್ದು. ಪ್ರೀತಿ ಅನ್ನುವಂಥದ್ದು ನಮ್ಗೆ ಅರ್ಥ ಆದರೆ ಅಲ್ವಾ? ಹೆಂಗೆ ಅರ್ಥ ಆಗಬೇಕಂತ ಪ್ರೀತಿ ಅನ್ನುವಂತಹದ್ದು ನಮಗೆ? ಪ್ರೀತಿಯ ಯಾವುದೋ ಒಂದು ಮೂಲೆ ಅರ್ಥ ಆದರೆ ಸಾಕಾಗೋದಿಲ್ವಂತೆ. ಹೆಂಗೆ ಅರ್ಥ ಆಗಬೇಕಂತ ಪ್ರೀತಿ ಅನ್ನುವಂತಹದ್ದು ನಮಗೆ? ಅದರ ಡೈಮೆನ್ಷನ್ಸ್ ಎಷ್ಟಿದೆಯೋ, ಅಂದರೆ ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕು ಅಂದರೆ ಇಂಚು ಅರ್ಥ ಆಗಬೇಕಂತೆ ಪ್ರೀತಿ. ಆವಾಗ ನಾವು ಪ್ರೀತಿಯಲ್ಲಿ ಬೆಳಿತೀವಂತೆ. ಅದರ ಅಗಲ, ಅದರ ಉದ್ದ, ಅದರ ಆಳ, ಅದರ ಎತ್ತರ. ಪ್ರೀತಿ ಅಗಲ ನಮ್ಗೆ ಅರ್ಥ ಆಗಬೇಕಾ? ಏನು ಪ್ರೀತಿ ಅಗಲ ಅಂದರೆ ಏನು? ಮತ್ತೆ ಇದು ಇವತ್ತು ಪ್ರೀತಿ ಮಾಡಿ ನಾಳೆ ಪ್ರೀತಿಯನ್ನು ಕಳ್ಕೊಳ್ಳುವಂತಹ ಪ್ರೀತಿ ಅಲ್ಲ. ಮನುಷ್ಯರ ಮಧ್ಯದಲ್ಲಿ ಕೊರತೆ ಇರುವಂತಹದ್ದೇ ಪ್ರಪಂಚದಲ್ಲಿ ಎಲ್ಲರ ಮಧ್ಯದಲ್ಲೂ ಪ್ರೀತಿನೇ ಅಲ್ವಾ? ಆ ಪ್ರೀತಿ ಎಷ್ಟರ ಮಟ್ಟಿಗೆ ನಮ್ಗೆ ಅರ್ಥ ಆಗಬೇಕು ಅಂದರೆ ದೇವರ ಪ್ರೀತಿ ಅನ್ನುವಂತಹದ್ದು ಅದರ ಅಗಲ ಅರ್ಥ ಆಗಬೇಕು, ಅದರ ಉದ್ದ ಅರ್ಥ ಆಗಬೇಕು. ಉದ್ದ ಹೆಂಗಿರುತ್ತೆ? ಉದ್ದ ಇರುವಂತಹ ಒಂದು ವಸ್ತು ಹೆಂಗಿರುತ್ತೆ? ನೀವು ನೋಡಿದ ಮಾತ್ರಕ್ಕೂ ಸಹ ಅದು ಕಾಣಿಸ್ತಾನೆ ಇರುತ್ತೆ. ಅದು ಆಗೋಗೋದಿಲ್ಲ, ಅದು ಕಟ್ಟಾಗೋಗೋದಿಲ್ಲ, ಉದ್ದವಾಗಿರುತ್ತೆ. ನಮಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನೀವು ಒಂದು ಸಮುದ್ರವನ್ನು ನೋಡಿದ್ರೆ ಅದು ಎಷ್ಟು ಉದ್ದ ಅಂತ ನೀವು ನಿಂತ್ಕೊಂಡು ಒಂದು ಕಡೆ ಮೆಷರ್ ಮಾಡಲಿಕ್ಕಾಗತ್ತಾ? ನೀವು ನೋಡಿದ ಮಾತ್ರಕ್ಕೂ ಇರುತ್ತೆ ಎಲ್ಲ ಕಡೆ ಸಮುದ್ರ. ನೀವು ಎಷ್ಟು ಉದ್ದ ಹೋಗ್ತಿರ್ತೀರೋ ಅಷ್ಟುದ್ದನೂ ಬರುತ್ತೆ ನಿಮ್ಮ ಜೊತೆ. ನೀವು ಎಷ್ಟು ಉದ್ದ ನಿಮ್ಮ ಕಣ್ಣಿಗೆ ಕಾಣಿಸುತ್ತೋ ಅಷ್ಟುದ್ದನೂ ಇರುತ್ತೆ ಸಮುದ್ರ. ಅದರ ಉದ್ದ ನಮ್ಗೆ ಅರ್ಥ ಆಗಬೇಕು. ಇದು ನಾನಾಗಲೇ ಹೇಳ್ತೆ, ಈ ಉದ್ದಕ್ಕಿರುವಂತಹ ಅರ್ಥ ಇವತ್ತು ನಾವು ಪ್ರೀತಿಯಲ್ಲಿದ್ದು ನಾಳೆ ಪ್ರೀತಿಯನ್ನು ಕಳ್ಕೊಳ್ಳುವಂತಹದ್ದಲ್ಲ. 1 ತಿಂಗಳು ಹಿಂದೆ ಪ್ರೀತಿ ಇತ್ತು ನನ್ನಲ್ಲಿ, ಇವತ್ತು ಕಳ್ಕೊಂಡಿದ್ದೀನಿ ಅನ್ನುವಂತಹದ್ದು ಅಲ್ಲ. ಅದು ಸದಾಕಾಲ ಶಾಶ್ವತವಾಗಿ ಕೊನೆಯವರೆಗೂ ಇರಬೇಕು. ಅಗಲ, ಈ ಅಗಲ ಅನ್ನುವಂತಹದ್ರಲ್ಲಿ ನಮಗೇನು ಅರ್ಥ ಆಗ್ತದೆ? ನಮ್ಮಲ್ಲಿರುವಂತಹ ಪ್ರೀತಿ, ನಾವು ತಿಳ್ಕೊಬೇಕಾಗಿರುವಂತಹ ದೇವರ ಪ್ರೀತಿ, ಅದರ ಅಗಲ ನಮಗೆ ಗೊತ್ತಾಗಬೇಕಂತೆ. ಏನು ಅಗಲ ಅಂದರೆ ಏನು? ನಮಗೆ ಡೈಮೆನ್ಷನ್ಸ್ ಇರುತ್ತಲ್ವ ಪ್ರಿಯರೇ ಪ್ರೀತಿಯಲ್ಲಿ. ಏನು? ನನಗೆ ಆ ಸಹೋದರನನ್ನು ನೋಡಿದ್ರೆ ಮಾತ್ರ ಆಗೋದಿಲ್ಲ, ಹೌದಾ? ಆ ಸಿಸ್ಟರನ್ನು ನೋಡಿದ್ರೆ ಮಾತ್ರ ಆಗೋದಿಲ್ಲ, ಬೇರೆ ಎಲ್ಲರೂ ಪರವಾಗಿಲ್ಲ. ಆ ಮನುಷ್ಯನನ್ನು ನೋಡಿದ್ರೆ ಮಾತ್ರ ಆಗೋದಿಲ್ಲ. ಆದರೆ ನಮ್ಮ ಪ್ರೀತಿ ಅಗಲ ಬಹಳ ಚಿಕ್ಕದ್ದು, ನಿಜನಾ? ಎಲ್ಲರೂ ಇನ್ಕ್ಲೂಡ್ ಆಗಿಲ್ಲ ಅದರಲ್ಲಿ. ನಮ್ಮಲ್ಲಿರುವಂತಹ ಪ್ರೀತಿ ಅನ್ನುವಂತಹದ್ದು ಎಲ್ಲರನ್ನೂ ಇನ್ಕ್ಲೂಡ್ ಮಾಡ್ತಿಲ್ಲ, ಚಿಕ್ಕದ್ದು. ದೇವರು ಆ ಪ್ರೀತಿಯ ಬಗ್ಗೆ ಮಾತಾಡ್ತಿಲ್ಲ. ಉದ್ದ ಇರಬೇಕು, ಶಾಶ್ವತವಾಗಿರಬೇಕು ಪ್ರೀತಿ ಅನ್ನುವಂತಹದ್ದು. ಆ ಪ್ರೀತಿ ನಮ್ಗೆ ಅರ್ಥ ಆಗಬೇಕು. 2ನೇದಾಗಿ ಏನು ಕೇಳ್ಕೊಳ್ತಿದ್ದಾರೆ? ಆ ಪ್ರೀತಿಯ ಅಗಲ ಅರ್ಥ ಆಗಬೇಕು. ಆ ಅಗಲದಲ್ಲಿ ಈ ಮನುಷ್ಯ ಇಷ್ಟ ಇಲ್ಲ ನನಗೆ, ಆ ಮನುಷ್ಯ ಇಷ್ಟ, ಇನ್ನೊಬ್ಬರು ಇಷ್ಟ ಇಲ್ಲ ಇನ್ನೊಬ್ಬರು ಇಷ್ಟ ಅನ್ನುವಂತಹ ಪ್ರಶ್ನೆ ಇರಬಾರ್ದು. ಪ್ರೀತಿ ಎಷ್ಟಗಲ ಇದ್ದರೂ ಸಹ ಆ ಅಗಲದಲ್ಲಿ ಎಲ್ಲರೂ ಸಹ ಇನ್ಕ್ಲೂಡ್ ಆಗಿರಬೇಕು. ನೆಕ್ಸ್ಟ್ ಮತ್ತೆ ಏನು ಅರ್ಥ ಆಗಬೇಕಂದ್ರೆ ಆಳ. ಆ ಪ್ರೀತಿಯ ಆಳ ನಮ್ಗೆ ಅರ್ಥ ಆಗಬೇಕು ಅಂದರೆ ಒಂದು ವಿಚಾರವನ್ನು ನೋಡಿದ್ರೆ ಸಾಕು. ಏನು? ಯೇಸು ಕ್ರಿಸ್ತರ ಅಲ್ಲಿಂದ ಇಲ್ಲಿವರೆಗೂ ಇಳಿದು ಬಂದಿರುವಂತಹದ್ದನ್ನು ನೋಡಿದ್ರೆ ಗೊತ್ತಾಗೋಗುತ್ತೆ. ಆ ಪ್ರೀತಿ ಎಷ್ಟು ಡೀಪ್ ಆಗಿರುವಂತಹದ್ದು, ಅದರಲ್ಲಿ ಎಷ್ಟು ಡೆಪ್ತ್ ಇದೆ ಅಂತ ಹೇಳಿ, ಹೌದಾ? ಯೇಸು ಕ್ರಿಸ್ತರು ನಾವು ಫಿಲಿಪ್ಪಿ ಪತ್ರಿಕೆಯಲ್ಲಿ ಓದ್ಕೊಳ್ತೀವಲ್ವಾ, ದೇವರಿಗೆ ಸರಿಸಮಾನನಾಗಿರುವಂತಹ ಸ್ಥಾನವನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ತಾನು ದಾಸನ ಸ್ವರೂಪದಲ್ಲಿ ಇಟ್ಕೊಂಡು ಭೂಮಿಗೆ ಬರ್ತಾರೆ ಅಂತ ಹೇಳಿ ಓದ್ಕೊಳ್ತೀವಲ್ವ. ಅದೊಂದನ್ನು ನೋಡಿದ್ರೆ ಗೊತ್ತಾಗುತ್ತೆ ಪ್ರೀತಿಯ ಆಳ ಎಷ್ಟು ಅನ್ನುವಂತಹದ್ದು. ಒಂದು ಆತ್ಮವನ್ನು ರಕ್ಷಿಸಲಿಕ್ಕೆ
ಒಂದು ಆತ್ಮವನ್ನು ಸಂತೈಸಲಿಕ್ಕೆ ನೀವು ಎಷ್ಟು ಆಳಕ್ಕೆ ಬೇಕಾದರೂ ಇಳಿದು ಹೋಗಲಿಕ್ಕೆ ರೆಡಿಯಾಗಿದ್ದಾಗ ಅವಾಗ ಹೇಳ್ಬೋದು, ಓ ಪ್ರೀತಿಯ ಆಳ ನಮಗೆ ಅರ್ಥ ಆಗಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವು ಸತ್ಯವೇದದಲ್ಲಿ ಒಂದು ಸಾಮ್ಯ ರೂಪವನ್ನು ನೋಡ್ಕೊಳ್ತೇವೆ. ಒಳ್ಳೆ ಸಮಾರ್ಯನು ಬೆಳಗ್ಗೆ ಕ್ಲಾಸಸ್ಸಲ್ಲಿ ನೋಡಿದ್ವಿ, ಸಾಮ್ಯ ರೂಪದ ಕ್ಲಾಸಸ್ಸಲ್ಲಿ. ಒಳ್ಳೆ ಸಮಾರ್ಯನು ಅನ್ನುವಂತಹ ಸಾಮ್ಯ ರೂಪ ಇದೆಯಾ ಸತ್ಯವೇದದಲ್ಲಿ? ಏನು ನಡೆಯುತ್ತೆ ಅದರಲ್ಲಿ? ಒಬ್ಬ ಮನುಷ್ಯ ಯೆರೂಸಲೇಮಿನಿಂದ ಯೆರಿಕೋಗೆ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಜನ ಅವ್ರ ಮೇಲೆ ಬಿದ್ದು, ಕಳ್ಳರು ಅವರ ವಸ್ತ್ರವನ್ನು ಕಿತ್ಕೊಂಡು ಅವ್ರನ್ನ ಸಂಪೂರ್ಣವಾಗಿ ಗಾಯಪಡಿಸಿ ರಸ್ತೆಯಲ್ಲಿ ಬಿಸಾಡಿರ್ತಾರೆ. ಆ ಮನುಷ್ಯ ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಿರ್ತಾನೆ. ಯಾರ್ಯಾರು ಪಾಸ್ ಆಗ್ತಾರಂತ ಈ ರೋಡಲ್ಲಿ? ಯಾಜಕನು ಬರ್ತಾನೆ, ಏನೂ ಮಾಡೋದಿಲ್ಲ, ಹೋಗಿ ಒಂದು ಗ್ಲಾಸ್ ನೀರು ಸಹ ಕೊಡೋದಿಲ್ಲ, ಸಂತೈಸೋದೂ ಇಲ್ಲ, ಮಾತಾಡೋದೂ ಇಲ್ಲ, ಏನಾಯಿತು ಅಂತಲೂ ಸಹ ಕೇಳೋದಿಲ್ಲ, ಹೊರಟೋಗ್ತಾನೆ. ಮತ್ತು ಲೇವಿಯನು ಬರ್ತಾನೆ, ಲೇವಿಯನೂ ಸಹ ಅಲ್ಲಿ ನಿಲ್ಲದೆ ಹೊರಟೋಗ್ತಾನೆ. ಕೊನೆಯಲ್ಲಿ ಯಾರು ಬಂದು ಸಂತೈಸ್ತಾರೆ? ಸಮಾರ್ಯನು. ಆ ಸಮಾರ್ಯನು ಏನೇನು ಮಾಡ್ತಾರೆ ಅಂತ ನೋಡ್ಕೊಳ್ತೀವಿ ನಾವು ಸತ್ಯವೇದದಲ್ಲಿ. ತನ್ನ ಹತ್ರ ಇರುವಂಥ ಎಣ್ಣೆಯನ್ನು ತನಗೆ ಕೊಟ್ಟು, ಅಂದರೆ ತನ್ನ ಹತ್ರ ಎಣ್ಣೆ ಇಟ್ಕೊಂಡಿದ್ದಾನೆ ಅಂದರೆ ಯಾವುದೋ ಒಂದು ಕೆಲಸದ ನಿಮಿತ್ತ ಹೋಗ್ತಿದ್ದಾನೆ ಈ ವ್ಯಕ್ತಿ. ಆ ಎಣ್ಣೆಯನ್ನು ಕೊಟ್ಟು ಆತನ ಗಾಯದ ಮೇಲೆಲ್ಲ ಹಚ್ಚಿ ತನ್ನನ್ನು ಸಂತೈಸಿ, ಅಲ್ಲಿಗೆ ಮುಗಿತಿಲ್ಲ. ನಾವು ರೋಡ್ ರಸ್ತೆಯಲ್ಲಿ ಯಾರಾದರೂ ಬಳಲ್ತಿರುವಂತಹದನ್ನು ನೋಡಿದ್ವಿ ಅಂತ ಅಂದ್ಕೊಳ್ಳಿ ಪ್ರಿಯರೇ, ಏನು ಮಾಡ್ತೀವಿ? ಸ್ವಲ್ಪ ಜನ ಗಾಡಿನೂ ನಿಲ್ಲಿಸೋದಿಲ್ಲ, ಗೊತ್ತಾ? ಹೌದಾ ಇಲ್ವಾ? ನಿಜನಾ? ಓಕೆ. ಗಾಡಿ ನಿಲ್ಲಿಸ್ತಾ ಇರುವಂಥವ್ರು ಸ್ವಲ್ಪ ಜನ ಗಾಡಿ ನಿಲ್ಲಿಸಿದ್ರು ಅಂತಲೇ ಅಂದ್ಕೊಳ್ಳಿ. ಏನು ಮಾಡ್ತಾರೆ? 108ಗೆ ಸ್ಟೈಲಾಗಿ ಕಾಲ್ ಮಾಡಿ, ಬನ್ನಿ ಒಬ್ಬ ಪೇಷಂಟ್ ಬಿದ್ದಿದ್ದಾನೆ, ಎತ್ಕೊಂಡು ಹೋಗಿ ಅಂತ ಆ್ಯಂಬುಲೆನ್ಸು ಕಾಲ್ ಮಾಡ್ತಾರೆ. ನಿಜನಾ? ಇನ್ನೂ ಸ್ವಲ್ಪ ಮುಂದೆ ಹೋದರೆ ಇನ್ನೂ ಏನು ಮಾಡ್ಬೋದು ಆ ವ್ಯಕ್ತಿ? ಮತ್ತು ಹಾಸ್ಪಿಟಲ್ ಆ್ಯಂಬುಲೆನ್ಸನ್ನು ಹತ್ತಿ ಈ ವ್ಯಕ್ತಿನೂ ಸಹ ಹಾಸ್ಪಿಟ್ಲಿಗೆ ಹೋಗಿ ಸ್ವಲ್ಪ ನೋಡಿಸಿ ಒಂದು ಅರ್ಧ ಗಂಟೆ ಇದ್ಬಿಟ್ಟು ಬಂದುಬಿಡ್ಬೋದು, ಅಷ್ಟೇ ಅಲ್ವಾ? ಇಲ್ಲಿ ನೀವು ನೋಡುವಂತಹ ಪ್ರೀತಿ, ಆ ಸಮಾರ್ಯನಲ್ಲಿರುವಂತಹ ಪ್ರೀತಿ. ಸಮಾರ್ಯನು ಅಂದರೆ ಯಾರು? ಇಷ್ಟಕ್ಕೋ ಸಾಮ್ಯ ರೂಪದಲ್ಲಿರುವಂಥ ಸಮಾರ್ಯನ ಯಾರು? ಯೇಸು ಕ್ರಿಸ್ತರು. ಹೌದಾ? ಆ ಸಮಾರ್ಯನ ಸ್ಥಾನದಲ್ಲಿರುವಂತಹ ಯೇಸು ಕ್ರಿಸ್ತರು ಅನ್ನುವಂತಹದ್ದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಆ ಸಮಾರ್ಯನು ಒಬ್ಬ ಮನುಷ್ಯನ ನಾರ್ಮಲಾಗಿ ಹೇಗೆ ವ್ಯವಹರಿಸ್ತಾನೆ ಅಂತ ಹೇಳಿ ನೋಡೋಣ. ಆ ಸಮಾರ್ಯನು, ನಾವು ಸತ್ಯವೇದದಲ್ಲಿ ನೋಡುವಂತಹ ಸಮಾರ್ಯನು ಬಿದ್ದಿರುವಂತಹ ಮನುಷ್ಯನಿಗೆ ಆ್ಯಂಬುಲೆನ್ಸ್ ಕಾಲ್ ಮಾಡಿ ಅಷ್ಟು ಮಾತ್ರ ಮಾಡಿ ಬಿಟ್ಬಿಟ್ಟು ಹೊರಟೋಗಿಲ್ಲ. ಆ ಮನುಷ್ಯನನ್ನು ಕರ್ಕೊಂಡು ಹೋಗಿ ನಮಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕಂದ್ರೆ, ಆ ಕಾಲದಲ್ಲಿ ಕ್ಲಿನಿಕ್ಗಳಿಗೆ, ಹಾಸ್ಪಿಟಲ್ಗಳಿಗೂ ಅಂತ ಇರುತ್ತಲ್ವ, ಎಲ್ಲೋ ಬೇರೆ ಭಾಷೆಯಲ್ಲಿ ಕರೀತಿದ್ರು, ಬೇರೆ ಪದಗಳನ್ನು ಯೂಸ್ ಮಾಡ್ತಿದ್ರು. ಆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಆ ಕ್ಲಿನಿಕಲ್ಲಿರುವಂತಹ ವೈದ್ಯನಿಗೆ ಹೇಳಿ, ಈತನಿಗಿದೆಲ್ಲ ಹಚ್ಚು, ಈತನಿಗಿದೆಲ್ಲ ವಾಸಿ ಮಾಡು ಅಂತ ಹೇಳಿ ತನ್ನ ಹತ್ರ ಇರುವಂತಹ 2 ಕಾಸನ್ನು ತನ್ನ ಕೊಟ್ಟು, ಮತ್ತು ಅದಾದಮೇಲೆ ಈತನು ಒಂದು ವೇಳೆ ಗುಣ ಹೊಂದದೆ ಹೋದರೆ, ನಾನು ಕೊಟ್ಟಿರುವಂಥ ಹಣ ಸಾಕಾಗದೆ ಹೋದರೆ, ಇನ್ನೂ ಮತ್ತೆ ಬರ್ತೀನಿ, ನಾನು ಮತ್ತೆ ಬಂದು ಕೊಡ್ತೀನಿ. ಹೌದಾ? ಏನು ಅರ್ಥ ಆಗ್ತದೆ ಇದನ್ನು ನೋಡಿದಾಗ? ಆ ಪ್ರೀತಿಯ ಆಳ ಅರ್ಥ ಆಗ್ತಿದೆಯಾ? ನಮ್ಮಲ್ಲಿರುವಂತಹ ಪ್ರೀತಿಯ ಆಳಕ್ಕೂ ಅದನ್ನು ನೀವು ಶರೀರಕ್ಕೆ ಸಂಬಂಧಪಟ್ಟಂತೆ ಬೇಕಾದರೂ ತಗೊಳ್ಳಿ, ಆತ್ಮಕ್ಕೆ ಸಂಬಂಧಪಟ್ಟಂತೆ ಬೇಕಾದರೂ ತಗೊಳ್ಳಿ. ಶರೀರಕ್ಕೆ ಸಂಬಂಧಪಟ್ಟಂತೆಯೂ ಆ ಪ್ರೀತಿ ನಮ್ಮಲ್ಲಿಲ್ಲ. ಆತ್ಮಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಮನುಷ್ಯನನ್ನು ರಕ್ಷಿಸಲಿಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದರೂ ಹೋಗ್ಲಿಕ್ಕೆ ರೆಡಿ ಇರ್ತೀವ? ಇಲ್ಲ. ಆ ಡೆಪ್ತ್ ಅನ್ನುವಂತಹದ್ದು, ಅದಕ್ಕೆ ಅಲ್ಲಿ ಹೇಳಿರುವಂತಹದ್ದು ಪ್ರೀತಿಯ ಆಳ. ಪ್ರೀತಿ ನಾವು ಅಂದ್ಕೊಂಡಿರುವಂತಹ ಪ್ರಕಾರ ಒಂದೇ ಒಂದು ಡೈಮೆನ್ಷನ್ ಇರುವಂತಹದ್ದಲ್ಲ. ಆ ಪ್ರೀತಿಗೆ ಅಗಲ ಇದೆ, ಉದ್ದ ಇದೆ, ಆಳ ಇದೆ, ಆಳ ಇದೆ, ಎತ್ತರನೂ ಇದೆ. ಇನ್ನು ಅದಾದಮೇಲೆ ಇನ್ನೂ ಏನಿದೆಯಂತೆ? ಆಳದ ಬಗ್ಗೆ ಇಷ್ಟೊತ್ತರೆಗೂ ಮಾತಾಡ್ಕೊಂಡಿದ್ವಿ. ಇನ್ನೂ ಆ ಪ್ರೀತಿಗೆ ಇನ್ನೂ ಏನಿದೆ? ಎತ್ತರ. ಎಷ್ಟು ಎತ್ತರ, ಎಷ್ಟು ಉನ್ನತವಾಗಿರುವಂತಹದ್ದು ಪ್ರೀತಿ. ಹೌದಾ? ಅದು ಎಷ್ಟು ಉನ್ನತವಾಗಿರುವಂತಹದ್ದು, ಎಷ್ಟು ಆಳವಾಗಿರುವಂತಹದ್ದು, ಎಷ್ಟು ಉದ್ದವಾಗಿರುವಂತಹದ್ದು, ಎಷ್ಟು ಅಗಲವಾಗಿರುವಂತಹದ್ದು ಅಂತ ನಮಗೆ ಗೊತ್ತಾಗಬೇಕಂತೆ. ಅದು ಪೌಲನು ಅಲ್ಲಿ ಮಾಡಿದಂತಹ ಪ್ರಾರ್ಥನೆ. ಹೌದಾ? ನಮಗೇನು ಅರ್ಥ ಆಗಬೇಕು? ಒಂದು, ನಮ್ಮ ಆಂತರ್ಯ ಪುರುಷನು ಅಭಿವೃದ್ಧಿ ಆಗಬೇಕು. ಎರಡನೇದು, ನಮಗೆ ಪ್ರೀತಿಯ ಆಳ, ಎತ್ತರ, ಅಗಲ, ಉದ್ದ ಗೊತ್ತಾಗಬೇಕು. ನಾನು ಇಷ್ಟೆಲ್ಲ ಕೇಳಿದ್ದೀನಲ್ವ ತಂದೆ, ಈಗ ನಾನು ಕೇಳಿರುವುದಕ್ಕಿಂತ ಹೆಚ್ಚಾಗಿ ನಾನೊಂದು ವೇಳೆ ಏನಾದರೂ ಮಿಸ್ ಮಾಡಿರ್ತೀನಿ ನನ್ನ ಪ್ರಾರ್ಥನೆಗಳಲ್ಲಿ. ನೀವು ನಾನು ಕೇಳಿರುವುದಕ್ಕಿಂತ ಇನ್ನೂ ಹೆಚ್ಚಾಗಿ ಅದ್ಭುತವಾಗಿ ಕೊಡ್ತೀರಾ. ಅದು ಕನ್ಕ್ಲೂಷನ್. ಹೌದಾ? ಆ ಕನ್ಕ್ಲೂಷನನ್ನು ನಾವು ಯಾವ್ಯಾವ ಥರ ಯೂಸ್ ಮಾಡಿದ್ವಿ ಪ್ರಿಯರೇ ಇಷ್ಟು ದಿನ? ಕಾರಿಗೋಸ್ಕರ, ಬೈಕ್ಗೋಸ್ಕರ, ಸೈಕಲ್ಗೋಸ್ಕರ, 100 ರೂಪಾಯಿಗೋಸ್ಕರ, 50 ರೂಪಾಯಿಗೋಸ್ಕರ, ಏನೇನಕ್ಕೆಲ್ಲ ಯೂಸ್ ಮಾಡಿದ್ವಿ ಅಲ್ವಾ? ಓಕೆ. ಇನ್ನು ಹಾಗೆ ಮುಂದೆ ಹೋಗ್ತಾ ಈ ಪ್ರೀತಿಯ ಬಗ್ಗೆ ಹೇಗೂ ಮಾತಾಡ್ಕೊಳ್ತಿದ್ದೀವಲ್ವ, ನಮಗಿನ್ನೂ ಸಮಯ ಉಳಿದಿರೋದ್ರಿಂದ ಪ್ರೀತಿ ಬಗ್ಗೆ ಇನ್ನೊಂದು ಆ್ಯಂಗಲಲ್ಲಿ, ಇನ್ನೊಂದು ಡೈಮೆನ್ಷನಲ್ಲಿ ಹೇಗೂ ಪ್ರೀತಿಯ ಬಗ್ಗೆ ನಮ್ಮಲ್ಲಿರುವಂತಹ ಪ್ರೀತಿ ಎಷ್ಟು ದೊಡ್ಡದಾಗಿರಬೇಕು, ಎಷ್ಟು ಉನ್ನತವಾಗಿರಬೇಕು ಅನ್ನುವಂತಹದ್ದನ್ನು ನೋಡಿ ಮುಗಿಸ್ಕೊಳ್ಳೋಣ ಇನ್ನೊಂದು ಸಾಮ್ಯ ರೂಪವನ್ನು ತೊಗೊಂಡು. ಈ ಸಾಮ್ಯ ರೂಪವನ್ನು ಈಗ ನಾವು ಮುಂದೆ ನೋಡುವಂಥ ಸಾಮ್ಯ ರೂಪವನ್ನು ಬೆಳಗಿನ ಕ್ಲಾಸಸ್ಸಲ್ಲಿ ಆಲೋಚನೆ ಮಾಡಿಲ್ಲ. ಸೊ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಇದು ಹೊಸ ಸಾಮ್ಯ ರೂಪ ಇವತ್ತಿಗೆ. ಓಕೆ, ಯಾವುದು ಈ ಸಾಮ್ಯ ರೂಪ? ಯಾವುದು? ನಮ್ಮಲ್ಲಿರುವಂಥ ಪ್ರೀತಿ ಎಂತಹದ್ದು ಗೊತ್ತಾ? ನಾವು ಆಗಲಿಂದ ಮಾತಾಡ್ಕೊಳ್ತಿದ್ದೀವಿ.
ನಾವು ಎಷ್ಟು ವರ್ಷ ಆಗಿದ್ರೂ ಕ್ರೈಸ್ತರಲ್ಲಿ ಬಂದು, ಎಷ್ಟು ಉನ್ನತವಾಗಿ ಎಷ್ಟು ಎತ್ತರವಾಗಿ ಬೆಳೆದಿದ್ರೂ ಸಹ ಕೆಲವರನ್ನು ನಮ್ಮ ಜೀವನದಲ್ಲಿ ಕ್ಷಮಿಸೋದಿಲ್ಲ. ಹೌದಾ? ಕೆಲವರು ಕ್ಷಮಿಸದೆ ಉಳ್ಕೊಂಡ್ಬಿಟ್ಟಿರ್ತಾರೆ. ನಮ್ಮ ಜೀವನದಲ್ಲಿ ಕೆಲವರು ನಾವು ಮಾತಾಡಿಸ್ದೇ ಇರುವಂಥವ್ರು ಖಂಡಿತವಾಗಿರ್ತಾರೆ. ಹೌದಾ ಇಲ್ವಾ? ನಾವು ಮಾತಾಡಿಸ್ದೇ ಇರುವಂಥವರು, ನಾವು ಮಾತಾಡಿಸ್ದೇ ಇರುವಂತಹದ್ದು ಅಂದರೆ ದ್ವೇಷನೇ. ಬ್ರದರ್, ನನ್ನ ಜೀವನದಲ್ಲಿ ಯಾರೂ ಹಾಗಿಲ್ಲ, ನಾನು ಎಲ್ಲರ ಜೊತೆ ಮಾತಾಡ್ತೀನಿ, ಅವ್ರು ಮಾತಾಡ್ಸಿನಾದರೂ ನಾನೇ ಹೋಗಿ ಮಾತಾಡ್ತೀನಿ, ಅವ್ರು ನನ್ನ ಮೇಲೆ ಏನೇನೋ ಹೇಳ್ಕೊಂಡು ಸುತ್ತಾಡಿದ್ರು ನಾನೇ ಹೋಗಿ ಪ್ರೀತಿಯಾಗಿ ಮಾತಾಡ್ತೀನಿ ಅನ್ನುವಂಥವ್ರು ಇದ್ದರೆ ತುಂಬ ಸಂತೋಷ. ಆದರೆ ಪ್ರಪಂಚದಲ್ಲಿ ಆ ಥರ ಸಾಕಷ್ಟು ಜನ ಇಲ್ಲ. ಎಲ್ಲರೂ ಸಹ ಅಟ್ಲೀಸ್ಟ್ ಒಬ್ಬರಾದರೂ ಇನ್ನೊಬ್ಬರನ್ನು ಕ್ಷಮಿಸದೇ ಇರುವಂಥವ್ರು ಪ್ರಪಂಚದಲ್ಲಿ ಸಾಕಷ್ಟು ಜನ ಇದ್ದಾರೆ. ಅದಕ್ಕೆ ಒಂದು ಸಾಮ್ಯ ರೂಪ ಹೇಳಲ್ಪಟ್ಟಿದೆ ಸತ್ಯವೇದದಲ್ಲಿ. ನಮ್ಮ ಪ್ರೀತಿ ಎಷ್ಟು ಅಗಲ ಇರಬೇಕು ಅಂದರೆ ಅಷ್ಟಗಲ, ನಾವು ಮುಂದೆ ನೋಡುವಂಥ ಸಾಮ್ಯ ರೂಪದಲ್ಲಿರುವ ಅಷ್ಟಗಲ. ನೋಡೋಣ ಒಂದು ಸರಿ ಅದನ್ನು. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 21ನೇ ವಚನದಿಂದ 18-21. ಆದದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನು ಅವನ ಬಳಿಗೆ ಹಿಡಿತಂದರು. ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದ್ದರಿಂದ ಅವನ ಒಡೆಯನು ಅವನನ್ನು, ಅವನ ಹೆಂಡತಿ, ಮಕ್ಕಳನ್ನು, ಅವನ ಬದುಕೆಲ್ಲವನ್ನು ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿದನು. ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೇ, ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆಂದು ನಮಸ್ಕರಿಸಲಾಗಿ ಆ ಸೇವಕನ ಒಡೆಯನು ಕನಿಕರಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟನು. ತರುವಾಯ ಆ ಸೇವಕನು ಹೊರಕ್ಕೆ ಬಂದು ತನಗೆ 100 ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು, ಎಲ ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಇಸುಕಿದನು. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು, ಸ್ವಲ್ಪ ತಾಳಿಕೋ, ತೀರಿಸುತ್ತೇನೆ ಎಂದು ಬೇಡಿಕೊಂಡನು. ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು. ಅವನ ಜೊತೆ ಸೇವಕರು ನಡೆದ ಸಂಗತಿಯನ್ನು ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದದ್ದನ್ನೆಲ್ಲ ತಿಳಿಸಿದರು. ಆಗ ಅವನ ಒಡೆಯನು ಅವನನ್ನು ಕರೆಸಿ, ಎಲ ನೀಚನೇ, ನೀನು ನನ್ನನ್ನು ಬೇಡಿಕೊಂಡದ್ದರಿಂದ ಆ ಸಾಲವನ್ನೆಲ್ಲ ನಾನು ಬಿಟ್ಟುಬಿಟ್ಟೆನಲ್ಲ. ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೇ ಎಂದು ಹೇಳಿ ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಪೀಡಿಸುವವರ ಕೈಗೆ ಒಪ್ಪಿಸಿದನು. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೇ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯೂ ನಿಮಗೆ ಹಾಗೆಯೇ ಮಾಡುವನು ಅಂದನು. ಏನರ್ಥ ಆಯಿತು ನಮಗಿದ್ರಲ್ಲಿ? ಎಷ್ಟು ಉನ್ನತವಾಗಿರ್ಬೇಕಂತೆ ನಮ್ಮ ಪ್ರೀತಿ. ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್, ಒಳ್ಳೆಯ ಸಾಮ್ಯರೂಪ ನಾವು ಕ್ರಿಯೇಟ್ ಮಾಡಲಿಕ್ಕೆ ನಾವು ಎಷ್ಟು ಯೋಚನೆ ಮಾಡಿದ್ರೂ ಸಹ ಬರೋದಿಲ್ಲ. ಅಂಥ ಒಳ್ಳೆಯ ಸಾಮ್ಯರೂಪ ಇವಾಗ ನಾವು ನೋಡಿದಂತಹದ್ದು. ಒಬ್ಬ ರಾಜ ಇದ್ದಾನಂತೆ. ಆ ರಾಜನು ಒಬ್ಬನಿಗೆ ಸಾಲ ಕೊಟ್ಟಿದ್ದಾನಂತೆ. ಎಷ್ಟು ಸಾಲ ಕೊಟ್ಟಿದ್ದಾನೆ? ಕೋಟ್ಯಾಂತರ ರೂಪಾಯಿ ಸಾಲ ಕೊಟ್ಟಿದ್ದಾನೆ. ಈಗ ಕೋಟ್ಯಾಂತರ ರೂಪಾಯಿ ಸಾಲ ತೊಗೊಂಡಿರುವಂತಹ ವ್ಯಕ್ತಿ, ನನ್ನ ಹತ್ರ ಶಕ್ತಿ ಇಲ್ಲ ರಾಜನೇ ಅಂತ ಹೇಳಿದಾಗ, ಲೆಕ್ಕ ತೆಗೆಸ್ಬಿಟ್ಟು ಮತ್ತೆ ನಿನ್ನ ಸಾಲವನ್ನು ತೀರಿಸುವಂತಹ ಟೈಮ್ ಬಂತಲ್ಲ, ತೀರಿಸು ಅಂತ ಹೇಳಿದಾಗ, ಆ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿರುವಂತಹ ವ್ಯಕ್ತಿ ಬಂದು, ನನ್ನ ಹತ್ರ ಶಕ್ತಿ ಇಲ್ಲ ನಿಜವಾಗ್ಲೂ, ಇನ್ನೊಂದು ಸ್ವಲ್ಪ ಟೈಮ್ ಕೊಡ್ತೀನಿ ಅಂತ ಹೇಳಿದಾಗ ರಾಜ ಏನು ಮಾಡ್ತಾರಂತೆ? ತಾನು ಕೋಟಿ ಸಾಲ ಕೊಟ್ಟಿದ್ರೂ ಸಹ ತನಗೆ ಆ ಸಾಲ ಮಾಡಿರುವಂತಹ ವ್ಯಕ್ತಿ ಕೋಟಿ ರೂಪಾಯಿ ವಾಪಸ್ ಕೊಡಬೇಕಾದ್ರು ರಾಜನಿಗೆ, ಆ ರಾಜ ಆ ಕೋಟಿ ರೂಪಾಯಿ ಸಾಲವನ್ನು ಸಹ ಏನು ಮಾಡ್ತಾನಂತೆ? ಮನ್ನಾ ಮಾಡಿ ಮನೆಗೆ ಹೋಗು ಅಂತ ಹೇಳ್ತಾನೆ. ನೀನು ಕೊಡಬೇಡ, ನಾಳೆ ಕೊಡು ಅಂತ ಹೇಳ್ತಿಲ್ಲ, ನೆಕ್ಸ್ಟ್ ಮಂತ್ ಕೊಡು ಅಂತ ಹೇಳ್ತಿಲ್ಲ, ನೀನು ನನಗೆ 1 ರೂಪಾಯಿನೂ ಸಹ ಕೊಡಬೇಡ, ಮನ್ನಾ, ನೀನು ಮಾಡಿರುವಂತಹ ಸಮಸ್ತವೂ ಸಹ ಮನ್ನಾ ಆಗಿದೆ, ಹೋಗು ಅಂತ ಹೇಳ್ತಾನಂತೆ. ಈ ವ್ಯಕ್ತಿ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದ್ನಲ್ವ, ನೀಚನು. ಅದು ಬೈಬಲ್ ಹೇಳುವಂತಹ ಪದ, ಮುಂದೆ ಓದ್ಕೊಳ್ಳೋಣ ಪದವನ್ನು ಅಲ್ಲೇ ಹೇಳಿದ್ದಾರೆ. ಈ ವ್ಯಕ್ತಿ ತನ್ನ ನೀಚ ಬುದ್ಧಿಯನ್ನು ತೊಗೊಂಡು ಹೋಗಿ, ಈ ವ್ಯಕ್ತಿಗೆ ಎಷ್ಟು ಮನ್ನಾ ಆಗಿದೆ ಸಾಲ? ಕೋಟ್ಯಾಂತರ ರೂಪಾಯಿ. ಈ ವ್ಯಕ್ತಿ ಮತ್ತೆ ಮನೆಗೆ ಹೋಗಬೇಕಾದ್ರೆ ಇನ್ನೊಬ್ಬ ಸಿಗ್ತಾನಂತೆ ಈ ವ್ಯಕ್ತಿಗೆ. ಆ ವ್ಯಕ್ತಿಗೆ ಎಷ್ಟು ಕೊಟ್ಟಿರ್ತಾನಂತೆ? ಈ ವ್ಯಕ್ತಿ 100 ರೂಪಾಯಿ ಕೊಟ್ಟಿರ್ತಾನಂತೆ. ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕಂದ್ರೆ, ಆ 100 ರೂಪಾಯಿ ಎಲ್ಲಿ ಅಂತ ಹೇಳಿ
ಕಾಲರ್ ಹಿಡ್ಕೊಂಡು ಕೇಳ್ತಾನಂತೆ. ಅಲ್ಲಿ ಇದೆಯಲ್ವ, ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಕೇಳಿದ್ರು ಅನ್ನುವಂತಹ ಪದವನ್ನು ಓದ್ಕೊಂಡ್ವಿ. 100 ರೂಪಾಯಿಗೆ ಹೆಂಗೆ ಕೇಳ್ತಿದ್ದಾನೆ ಈ ವ್ಯಕ್ತಿ? ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಕಾಲರ್ ಹಿಡ್ಕೊಂಡು ಕೊಡ್ತೀಯಾ ಇಲ್ವಾ ಅಂತ ಹೇಳಿ ಕೇಳ್ತಿದ್ದಾನಂತೆ. ಇದು ರಾಜನಿಗೆ ಗೊತ್ತಾಗತ್ತೆ. ಆಮೇಲೆ ಏನು ನಡೆಯುತ್ತೆ ಅಂತ ಹೇಳುವುದಕ್ಕಿಂತ ಮುಂಚೆ ನೀವು ಹೇಳಿ, ತಾನು ಮಾಡಿದ ಸರಿನಾ? ಈತನಿಗೆ ಎಷ್ಟು ಮನ್ನಾ ಆಯಿತು ಸಾಲ? ಕೋಟ್ಯಾಂತರ ರೂಪಾಯಿ. ಈ ವ್ಯಕ್ತಿ ಇನ್ನೊಬ್ಬರ ಹತ್ರ ಎಷ್ಟು ಮನ್ನಾ ಮಾಡಬೇಕಿತ್ತು? ಅಂದರೆ ಈ ವ್ಯಕ್ತಿ ಇನ್ನೊಬ್ಬನಿಗೆ ಎಷ್ಟು ಬಿಟ್ಟು ಕಳಿಸ್ಬೇಕಿತ್ತು? 100 ರೂಪಾಯಿ. ಅದು ಈ ವ್ಯಕ್ತಿ 100 ರೂಪಾಯಿ ಕೇಳಿದ್ನ ಆ ಥರನೂ ಕೇಳ್ತಿಲ್ಲ. ಈ ವ್ಯಕ್ತಿ ಕಾಲರ್ ಹಿಡ್ಕೊಂಡು ಕೇಳ್ತಿದ್ದಾನೆ, ನಾಳೆ ಕೊಡಪ್ಪನೋ ಅಂತನೂ ಅಂತಿಲ್ಲ. ಫಸ್ಟ್ ಪಾಯಿಂಟ್, ಈ ವ್ಯಕ್ತಿ ಐಡಿಯಲ್ ಆಗಿ ಆ ಸಾಲವನ್ನು ಬಿಟ್ಬಿಡಬೇಕು, ಏಕೆಂದರೆ ಈತನಿಗೆ ಎಷ್ಟೋ ಬಿಟ್ಟಿದ್ದಾರೆ ಇನ್ನೊಬ್ಬರು. ಫಸ್ಟ್ ಪಾಯಿಂಟ್ ಅದು ಮಾಡಿಲ್ಲ ಈ ವ್ಯಕ್ತಿ. ಇನ್ನು ಎರಡನೇದಾಗಿ, ಅಪ್ಪ ನಾಳೆನೋ ನೆಕ್ಸ್ಟ್ ತಿಂಗಳೋ ಕೊಡು ಅಂತಲೂ ಹೇಳ್ತಿಲ್ಲ ಈ ವ್ಯಕ್ತಿ. ಇವಾಗ ದುಡ್ಡಿಡು ಅನ್ನುವಂಥ ರೀತಿಯಲ್ಲಿ ಬಡ್ಡಿ ಕೊಟ್ಟವ್ರು ಮಾತಾಡ್ತಾರೆ, ನೋಡಿದ್ದೀರಾ? ಈ ಸಮಾಜದಲ್ಲಿ ನೋಡಿದರೆ ಹೆಂಗೆ ಮಾತಾಡ್ತಾರೆ ಅಂತ ಹೇಳಿ. ಹಾಗೆ ಕಾಲರ್ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಕೇಳ್ತಿದ್ದಾನಂತೆ, ಇಡು ನಾನು ದುಡ್ಡು ಅಂತ. ಅದು ಯಾರಿಗೆ ಗೊತ್ತಾಗತ್ತೆ? ರಾಜನಿಗೆ, ಸಾಹುಕಾರನಿಗೆ, ದಣಿಗೆ ಗೊತ್ತಾಗತ್ತೆ. ಇವಾಗ ಮತ್ತೇನು ಮಾಡ್ತಾನೆ? ನೀಚನು ನೀನು ಅಂತ ಹೇಳಿ ಬೈದುಬಿಟ್ಟು, ನೀನು 1 ಕೋಟಿ ರೂಪಾಯಿ ಮನ್ನಾ ಮಾಡಿದ್ದೀನಿ ಅಂತ ಹೇಳಿದ್ನಲ್ವ? ಇಲ್ಲ, ನೀನು 1 ಕೋಟಿ ರೂಪಾಯಿ ಇಡು ಇವಾಗ ತೊಗೊಂಡು ಬಂತು. ನೀನು 1 ಕೋಟಿ ರೂಪಾಯಿ ಇವಾಗ ಕೊಡಬೇಕು. ಕೊಡೋವರೆಗೂ ಟೈಮೂ ಕೊಡ್ತಿಲ್ಲ ನಿನಗೆ. ನಾನು ಪೀಡಿಸುವಂಥವ್ರ ಕೈಯಲ್ಲಿ ನಿನ್ನನ್ನು ಒಪ್ಪಿಸ್ತಿದ್ದೇನೆ. ಅವ್ರು ನಿನ್ನನ್ನು ಪೀಡಿಸ್ತಾನೆ ಇಡ್ತಾರೆ ನೀನು ಕೊಡೋವರೆಗೂ. ಹೌದಾ? ಈ ಸಾಮ್ಯ ರೂಪದಲ್ಲಿ ನಮಗೆ ಏನರ್ಥ ಆಯಿತು? ಯಾರು ಕ್ಷಮಿಸಿರುವಂತಹದ್ದು ದೊಡ್ಡದು. ಇಷ್ಟಕ್ಕೂ ನಾವು ಮಾಡಿರುವಂತಹ ತಪ್ಪುಗಳು ಎಷ್ಟು ದೇವರ ಮುಂದೆ? ನಾವು ಮಾಡಿರುವಂತಹ ತಪ್ಪುಗಳು ಆಲೋಚನೆಯಲ್ಲಾಗಲಿ, ನಾವು ಮಾಡುವಂತಹ ಕ್ರಿಯೆಗಳಲ್ಲಾಗಲಿ, ನಾವು ಮಾತಾಡುವಂತಹ ಮಾತುಗಳಲ್ಲಾಗಲಿ, ನಮ್ಮ ತಲೆಯಲ್ಲಿ ಬರುವಂತಹ ಚಿಕ್ಕ ಚಿಕ್ಕ ಥಾಟ್ಸ್ ಆಗಲಿ ಇನ್ನೊಬ್ಬರ ಬಗ್ಗೆ, ಆ ಎಲ್ಲ ಥಾಟ್ಸನ್ನು, ಎಲ್ಲ ಆಲೋಚನೆಗಳನ್ನು, ಯಾಕೆಂದರೆ ಸತ್ಯವೇದ ದೇವರು ಹೇಳಿದಾರಲ್ವ, ನಿಮ್ಮ ಎಲ್ಲ ಆಲೋಚನೆಗಳು ನಾನು ಬಲ್ಲವನು. ನೀವು ಕೂತ್ಕೊಳ್ಳುವಂತಹದ್ದು ನಂಗೆ ಗೊತ್ತು, ಎದ್ದೇಳುವಂತಹದ್ದು ನನಗೆ ಗೊತ್ತು. ಇದನ್ನೆಲ್ಲ ಕನ್ಸಿಡ್ರೇಷನ್ಗೆ ತೊಗೊಂಡು ಒಂದು ಸರಿ ಯೋಚನೆ ಮಾಡಿ ನೋಡಿ, ನಾವು ದೇವರ ದೃಷ್ಟಿಯಲ್ಲಿ ಎಷ್ಟು ತಪ್ಪುಗಳನ್ನು ಮಾಡ್ತಿದ್ದೀವಿ, ಎಷ್ಟು ತಪ್ಪುಗಳನ್ನು ಮಾಡಿದ್ದೀವಿ ಆಲೋಚನೆಯಲ್ಲಿ, ಥಾಟ್ಸಲ್ಲಿ, ಮಾತಲ್ಲಿ, ನಡವಳಿಕೆಯಲ್ಲಿ. ಕೋಟಿಗಟ್ಲೆನ ದೇವರು ಏನು ಮಾಡಿದ್ರು? ಅದನ್ನೆಲ್ಲ ಕ್ಷಮಿಸಿದ್ರೆ? ಹಾಂ, ಕ್ಷಮಿಸಿದ್ರು. ಇವಾಗ ಯಾವುದೋ ಒಂದು ಕಾಲದಲ್ಲಿ ಯಾರೋ ಒಬ್ಬರು ಬ್ರದರ್ ನಮ್ಮ ಬಗ್ಗೆ ಏನೋ ತಪ್ಪು ಕೆಲಸ ಮಾಡಿದ್ರು ಅಂತನೋ, ನಮ್ಮ ಬಗ್ಗೆ ಹಿಂದೆ ತಪ್ಪಾಗಿ ಮಾತಾಡಿಕೊಂಡ್ರು ಅಂತನೋ, ಅವತ್ತವರ ಹತ್ರ ಬಿಟ್ಟಂತಹ ಮಾತು ಇವತ್ತಿಗೂ ಸಹ ಎಸ್ಟಾಬ್ಲಿಷ್ ಆಗಿರೋದಿಲ್ಲ. ಇವತ್ತಿಗೂ ಸಹ ಅವ್ರ ಜೊತೆ ಮಾತಾಡ್ತಿರೋದಿಲ್ಲ. ನಾವು ಅವ್ರ ಜೊತೆ ಮಾತಾಡ್ತಿಲ್ಲ ಅಂದರೆ, ನಾವು ಅವ್ರು ಬಂದರೆ ಮುಖ ತಿರುಗಿಸ್ಕೊಂಡು, ಮೂತಿ ತಿರುಗಿಸ್ಕೊಂಡು ಸೈಡಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ, ನೀವು ಹೇಳಿ, ನಾವು ಅವ್ರನ್ನ ಕ್ಷಮಿಸಿದ್ದೀವಿ ಅಂತನಾ, ಕ್ಷಮಿಸಿಲ್ಲ ಅಂತನಾ? ಕ್ಷಮಿಸಿಲ್ಲ ಅಂತ. ನಿಜನಾ? ಕರೆಕ್ಟಾ? ದೇವರು ಏನು ಮಾಡಿದ್ರು? ನಮ್ಮ ಕೋಟ್ಯಾನುಕೋಟಿ ತಪ್ಪುಗಳನ್ನು ಏನು ಮಾಡಿದ್ರು? ಕ್ಷಮಿಸಿದ್ರು. ಇನ್ನೊಬ್ಬ ವ್ಯಕ್ತಿ ನಮ್ಮ ವಿರುದ್ಧವಾಗಿ ಮಾಡಿದಂತಹದ್ದು ಒಂದೇ ಒಂದು ತಪ್ಪು, ಯಾವುದೋ ಕಾಲದಲ್ಲಿ 5 ವರ್ಷದ ಹಿಂದೆ, ಅದನ್ನು ಕ್ಷಮಿಸಿದ್ದೀವ ನಾವು? ಇಲ್ಲ. ಕಾಲರ್ ಹಿಡ್ಕೊಳ್ತಿದ್ದೀವ? ನಿಜನ? ಈ ವಚನದ ಪ್ರಕಾರ, ನೀವು ಓದಂತಹ ವಚನದ ಪ್ರಕಾರ ಈಗ ದೇವರು ನಮಗೇನು ಮಾಡಬೇಕು ಹೇಳಿ? ಸಾಮ್ಯ ರೂಪದ ಪ್ರಕಾರ ನಿನ್ನನ್ನು ಕ್ಷಮಿಸಿದ್ನಲ್ವ ಮುಂಚೆ, ಅದನ್ನೆಲ್ಲ ವಾಪಸ್ ತಗೊಳ್ತಿದ್ದೀನಿ. ಈಗ ಮತ್ತೆ ನೀನು ತಪ್ಪುಗಳ ನಿಮಿತ್ತ ನೀನೇ ಪ್ರಾಯಶ್ಚಿತ್ತ ಪಡು, ನೀನೇ ಉತ್ತರ ಕೊಡು ಅಂತ ಹೇಳಬೇಕಾ ಬೇಡವಾ? ನಮ್ಮಲ್ಲಿ ನಿಜವಾಗ್ಲೂ ಪ್ರೀತಿ ಇದ್ದರೆ, ಯಾಕೆಂದರೆ ಸಾಕಷ್ಟು ಸನ್ನಿವೇಶಗಳನ್ನು ನೀವು ನೋಡ್ತಿರ್ತೀರ. ಅಣ್ಣ ತಮ್ಮನ ಜೊತೆ ಮಾತಾಡ್ತಿರೋದಿಲ್ಲ, ಅಣ್ಣ ತಮ್ಮನ ಜೊತೆ ಮಾತಾಡ್ತಿರೋದಿಲ್ಲ. ಮಾತಾಡು ಅಂತ ನೀವು ಒಬ್ಬನಿಗೆ ಹೇಳಿದ್ರು ಸಹ, ನಾನು ಯಾಕೆ ಮಾತಾಡಬೇಕು? ನಮ್ಮ ಅಣ್ಣ ಅಲ್ವಾ ನನಗೆ ಫಸ್ಟ್ ಹೊಡ್ತಿತ್ತು, ನಮ್ಮ ಅಣ್ಣ ಅಲ್ವಾ ಫಸ್ಟ್ ನನಗೆ ಹೊಡೆದಿತ್ತು. ಅಥವಾ ನೀವು ತಮ್ಮನ ಹತ್ರ ಈ ಮಾತನ್ನು, ಅಣ್ಣನ ಹತ್ರ ಈ ಮಾತನ್ನು ಹೇಳಿದ್ರೆ, ನನ್ನ ತಮ್ಮ ಅಲ್ವಾ ಈ ಕೆಲಸವನ್ನು ಮಾಡಿದ್ದಾನೆ, ಏನು ಮಾಡೋಣ ಹೇಳಿ? ಅವ್ನು ಮಾಡಿರುವಂತಹ ತಪ್ಪು ಅವನೇ ಫಸ್ಟ್ ಬಂದು ಮಾತಾಡಿಸ್ಲಿ. ಇವರಿಬ್ಬರು ಇನ್ನೂ 10 ವರ್ಷ ಆದರೂ ಮಾತಾಡಲ್ಲ. ಅದೇ ವಿಚಿತ್ರ. ಇವ್ರು ಹಿಂಗೆ ಇರ್ತಾರೆ ಬಿಟ್ಟರೆ ಇನ್ನೂ 10 ವರ್ಷ ಆದ ನಂತರವೂ ಸಹ ಮಾತಾಡೋದಿಲ್ಲ. ಒಬ್ಬರು ಇನ್ನೊಬ್ಬರನ್ನು ಕ್ಷಮಿಸಿದ್ದಾರೆ ಅಂತ ನಿಮಗೆ ಅನ್ನಿಸ್ತಿದೆಯಾ? ನೀವು ಯಾರ ಹತ್ರನಾದರೂ ಚಿಕ್ಕದಾಗಿ ಮನೆಯಲ್ಲೋ ಇನ್ನೊಂದು ಕಡೆನೋ ಚಿಕ್ಕದಾಗಿ ಒಂದು ಗಲಭೆ ಆಗುತ್ತೆ, ಹೊಡೆದಾಟ ಬಡದಾಟ ಅಂತ ಹೇಳ್ತಿಲ್ಲ, ಚಿಕ್ಕದಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಮೇಲೆ ನಿಮಗೂ ಬೇಜಾರಾಗುತ್ತೆ, ಅವ್ರಿಗೂ ಬೇಜಾರಾಗುತ್ತೆ. ನೀವು ನಿಮಗೆ ಬೇಕಾಗಿರುವಂಥ ಸಮಯ ತೊಗೊಳ್ಳಿ, ಅವ್ರಿಗೆ ಬೇಕಾಗಿರುವಂಥ ಸಮಯ ತೊಗೊಳ್ಳಿ. ಆಮೇಲಾದರೂ ಬಂದು ಮಾತಾಡಬೇಕಲ್ವಾ? ಸಮಯ ತೊಗೊಂಡ ನಂತರ ಆದರೂ ಸತ್ಯವೇದದ ಪ್ರಕಾರ ಗಲಾಟೆಯನ್ನು ಸೂರ್ಯ ಮುಳುಗುವಷ್ಟರಲ್ಲಿ ತೀರಿಸ್ಕೋಬೇಕು. ಹೋಗಲಿ, ಸೂರ್ಯ ಮುಳುಗುವಷ್ಟರಲ್ಲಿ ತೀರಿಸ್ಕೊಡ್ಲಿಕ್ಕೆ ಆಗಿಲ್ಲ. ಒಂದಿನ ಆಯಿತು, ಒಂದು ವಾರ ಆಯಿತು, ಒಂದು ತಿಂಗಳಾಯಿತು, ಅದಾದಮೇಲಾದರೂ ಸರಿ ಹೋಗ್ಬೇಕಲ್ವ? ಅದು ವರ್ಷಗಟ್ಟಲೆ ಹಾಗೆ ಮುಂದೆ 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 ಹೋಗ್ತಿರುತ್ತೆ. ಹೌದಾ? ನಿಜನಾ? ಕ್ಷಮೆ ಕೇಳಬೇಕು, ಮಾತಾಡಬೇಕು ಅಂದಾಗ ನಮ್ಮ ಈಗೋ ಅಡ್ಡ ಬರುತ್ತಿರುತ್ತೆ. ಹೌದಾ? ನಾನು ಯಾಕೆ ಮಾತಾಡಬೇಕು, ನಾನು ಯಾಕೆ ಕೇಳಬೇಕು, ನಾನು ಯಾಕೆ ಹೇಳಬೇಕು, ನಾನು ಮಾಡಿಲ್ಲ ಅಲ್ವ ತಪ್ಪುಗಳು, ನಾನು ಮಾಡಿಲ್ಲ ಅಲ್ವಾ, ತಾನೇ ಮಾಡಿದ್ದು ಪಾಪ. ಹೌದಲ್ವ? ಈ ಥರ ಎಲ್ಲ ನಮ್ಮ ಮನಸ್ಸಿದೆ ಅಂತ ಅಂದ್ಕೊಳ್ಳಿ. ದೇವ್ರು ಹೇಳ್ತಿರುವಂತಹದ್ದು, ನೀನು ನನಗೆ ಕೊಡಬೇಕಾಗಿರುವಂತಹ ಸಾಲನು ನಾನು ಒಂದೇ ದಿನದಲ್ಲಿ ಕೇಳ್ತೀನಿ. ಆಮೇಲೆ
ನಾವು ಪರಲೋಕಕ್ಕೆ ಹೋಗೋದಿಲ್ಲ. ಹಿಂಗಿದ್ದರೆ ಒಂದು ವೇಳೆ ನಮಗೆ ತಪ್ಪು ಮಾಡಿರುವಂಥವ್ರನ್ನ ನಾವು ಕ್ಷಮಿಸದೆ ಹೋದರೆ, ನಾವು ಮಾಡುವಂತಹ ಪ್ರಾರ್ಥನೆಯಲ್ಲಿ ನಾವು ಅದನ್ನೇ ಅಲ್ಲ ಮಾಡುವಂತಹ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತರು ಹೇಳಿಕೊಟ್ಟಂತಹ ಪ್ರಾರ್ಥನೆ ಏನು ಮಾಡ್ತೀವಿ? ಪ್ರಾರ್ಥನೆಗಳಲ್ಲಿ ನಮ್ಮ ತಪ್ಪುಗಳನ್ನು ದೇವರು ಯಾವಾಗ ಕ್ಷಮಿಸಬೇಕು ಅಂತ ಕೇಳ್ತಿದ್ದೀವಿ ದೇವರ ಹತ್ರ. ನಾವು ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ನೀವು ಕ್ಷಮಿಸಿ. ಯಾವಾಗ ದೇವರು ನಮ್ಮನ್ನು ಕ್ಷಮಿಸಬೇಕು ಅಂತ ಕೇಳ್ತಿದ್ದೀವಿ, ನಾವು ಇನ್ನೊಬ್ಬರನ್ನು ಕ್ಷಮಿಸಿದಾಗ. ವಿಚಿತ್ರ ಏನು ಅಂದರೆ ದೇವರು ಈಗಾಗಲೇ ನಮ್ಮೆಲ್ಲರನ್ನು ಕ್ಷಮಿಸ್ಬಿಟ್ಟಿದ್ದಾರೆ. ದೇವರೇ ಫಸ್ಟ್ ಕ್ಷಮಿಸಿದ್ದಾರೆ. ದೇವರೇ ಫಸ್ಟ್ ಕ್ಷಮಿಸುವಂಥದ್ದು ಹೇಗೆ ಅಂತ ತೋರಿಸಿ ಇವಾಗ ನಮ್ಮ ಹತ್ರ ಹೇಳ್ತಿದ್ದಾರೆ, ನೀವು ನಾನು ಕ್ಷಮಿಸಿರುವಂತಹದನ್ನು ನೋಡಿದ್ದೀರಾ ಅಲ್ವಾ, ನೀವು ನಿಮ್ಮ ಸಹೋದರನನ್ನು ಅಥವಾ ನಿಮ್ಮ ಫ್ರೆಂಡನ್ನು, ನಿಮ್ಮ ಕೊಲೀಗನ್ನು, ನಿಮ್ಮ ಕುಟುಂಬಸ್ಥರನ್ನು, ನಿಮ್ಮ ಸಭೆಯಲ್ಲಿರುವಂಥವರನ್ನು ನೀವು ಹಾಗೆ ಕ್ಷಮಿಸಬೇಕು. ಒಬ್ಬರಿಗೆ ಒಬ್ಬರು ಆಗೋದಿಲ್ಲ, ಒಬ್ಬರು ಬಂದರೆ ಇನ್ನೊಬ್ಬರು ಮಾತಾಡೋದಿಲ್ಲ, ಒಬ್ಬರು ಬಂದರೆ ಇನ್ನೊಬ್ಬರು ಮೂತಿ ತಿರುಗಿಸ್ಕೊಳ್ತಾರೆ. ಕ್ರೈಸ್ತರ ಲಕ್ಷಣವೇ ಅಲ್ಲ. ಎಷ್ಟು ದೊಡ್ಡ ದ್ರೋಹ ಬಗೆದಿದ್ರೂ ಸಹ ಚೆನ್ನಾಗಿದ್ದೀರಾ ಬ್ರದರ್ ಅಂತ ಕೇಳುವಂತಹದ್ರಲ್ಲಿ ನಾವು ಕಳ್ಕೊಳ್ಳುವಂತಹದ್ದು ಏನೂ ಇಲ್ಲ. ಹೌದಲ್ವಾ? ಏನಾದರೂ ಕಳ್ಕೊಳ್ತೀವ? ಚೆನ್ನಾಗಿದ್ದೀರಾ ಬ್ರದರ್ ಅಂತ ಹೇಳಿ ಕೇಳಿದ್ರೆ ಏನಾದರೂ ಹೋಗುತ್ತಾ? ಏನಾದರೂ ಲಾಸ್ ಮಾಡ್ಕೊಳ್ತೀವ? ನೀವು ಹೋಗಿ ಮತ್ತೆ ಪಕ್ಕದಲ್ಲಿ ಆ ಮನುಷ್ಯನ ಜೊತೆನೇ ಇರು. ಈಗ ಮನುಷ್ಯ ದುಷ್ಟ ಅಂತ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ಳಿ. ಈ ಮನುಷ್ಯನ ಹತ್ರ ಕೇಳಿದಾಗೆಲ್ಲ ನೀವು ನಿಮ್ಮ ಕೈಯಲ್ಲಿ ಏನಾದರೂ ತಪ್ಪು ಮಾಡಿಸ್ತಾನೆ ಅಂತ ಅಂದ್ಕೊಳ್ಳಿ. ನೀವು ಹೋಗಿ ಆ ಮನುಷ್ಯನ ಪಕ್ಕದಲ್ಲಿ ಕೂತ್ಕೊಳ್ಳಿ, ಆ ಮನುಷ್ಯನ ಜೊತೆ ಜೀವನ ಮಾಡಿ ಅಂತ ನಾನು ಹೇಳ್ತಿಲ್ಲ. ಚೆನ್ನಾಗಿದ್ದೀರಾ, ಹೇಗಿದ್ದೀರಾ, ನಿಮ್ಮ ಕುಟುಂಬ ಹೇಗಿದೆ, ನಿಮ್ಮ ಆರೋಗ್ಯ ಹೇಗಿದೆ, ಅಷ್ಟೇ ಅಲ್ವಾ ನಾವು ಮಾಡಬೇಕಾಗಿರುವಂತಹದ್ದು. ಆ ಗ್ರಡ್ಜನ್ನು ಇಟ್ಕೊಂಡು, ಮನಸ್ಸಿನಲ್ಲಿ ಆ ದ್ವೇಷವನ್ನು ಇಟ್ಕೊಂಡು ಮುಂದೆ ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು. ಅಷ್ಟೇ ಇರುವಂತಹ ವಿಚಾರ. ಹೌದಾ? ಇದು ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಆಗಬೇಕು? ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಆಗಬೇಕು? ಪ್ರತಿಯೊಂದು ಸಭೆಯಲ್ಲೂ ಸಹ ಇಂಪ್ಲಿಮೆಂಟ್ ಆಗಬೇಕಾಗಿರುವಂತಹ ವಿಚಾರ. ಪೌಲನು ಮಾಡಿದಂತಹ ಪ್ರಾರ್ಥನೆಗಿರುವಂಥ ಅರ್ಥ ಇದು. ಎರಡು ವಿಚಾರದ ಬಗ್ಗೆ ಪ್ರಾರ್ಥನೆ ಮಾಡಿದ್ರೆ, ಒಂದು ಆಂತರ್ಯ ಪುರುಷನನ್ನು ಬಲಪಡಿಸ್ಲಿಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರೆ, ಎರಡನೇದಾಗಿ ಏನಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರು? ಪ್ರೀತಿಯ ಆಳ ಅರ್ಥ ಆಗಬೇಕು ನನಗೆ, ಪ್ರೀತಿಯ ಉದ್ದ ಅರ್ಥ ಆಗಬೇಕು, ಪ್ರೀತಿಯ ಎತ್ತರ ಅರ್ಥ ಆಗಬೇಕು, ಪ್ರೀತಿಯ ಅಗಲ, ಪ್ರೀತಿಯ ಉದ್ದ, ಇದೆಲ್ಲ ಅರ್ಥ ಆಗಬೇಕು ನಮಗೆ ಅರ್ಥ ಆದರೆ ನಮ್ಮ ಜೀವನ ಹಿಂಗಿರೋದಿಲ್ಲ ಪ್ರಿಯರೇ. ನಾರ್ಮಲಾಗಿ ನಾವು ಮಾಡ್ತಿರ್ತೀವಲ್ವ, ಹಂಗಿರೋದಿಲ್ಲ. ಎಲ್ಲರ ಹತ್ರನೂ ಸಮಾಧಾನ, ಎಲ್ಲರ ಹತ್ರನೂ ಐಕ್ಯತೆ, ಎಲ್ಲರ ಹತ್ರನೂ ದ್ವೇಷ ಅನ್ನುವಂತಹದಕ್ಕೆ ಜಾಗ ಇರೋದಿಲ್ಲ ನಮ್ಮ ಮನಸ್ಸುಗಳಲ್ಲಿ. ಹಂಗಿರುತ್ತೆ. ಅದರ ವಿಚಿತ್ರ ಏನು ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಎಫೆಸಿ ಪಟ್ಟಣದಲ್ಲಿರುವಂಥ ಸಭೆಯಲ್ಲಿ ಇದೇ ಕೊರತೆ, ಈ ಸಮಾಧಾನದ, ಈ ಪ್ರೀತಿಯ ಕೊರತೆ ಇತ್ತು. ಅದಕ್ಕೆ ಇಷ್ಟೆಲ್ಲ ಮಾತಾಡಬೇಕಾಗಿ ಬಂತು ಪೌಲನು. ಹೌದಾ? ಸಮಾರ್ಯನ ಬಗ್ಗೆ ನೋಡಿದ್ರಲ್ವ, ತಾನು ಎಷ್ಟು ಪ್ರೀತಿ ತೋರಿಸಿದ್ರು, ಯಾರೋ ಒಬ್ಬ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿ ರಸ್ತೆಯಲ್ಲಿ ಗಾಯಗೊಂಡು ಬಿದ್ದಿದ್ರೆ ಎಷ್ಟು ಪ್ರೀತಿಯನ್ನು ತೋರಿಸಿದ್ರು, ತನಗೆ ಆಲನೆ ಪಾಲನೆ ಮಾಡಿದಂತಹ ರೀತಿಯನ್ನು ಒಂದ್ಸಾರಿ ನೋಡಿ. ಇಷ್ಟಕ್ಕೂ ಸಂಬಂಧಿಕರ ಅವರು ಸಂಬಂಧಿಕರ, ಈ ಸಮಾರ್ಯದವನು ಮತ್ತು ಅಲ್ಲಿ ಬಿದ್ದಿರುವಂತಹ ಇನ್ನೊಬ್ಬ ವ್ಯಕ್ತಿ ಸಂಬಂಧಿಕರ ಅಲ್ಲ. ವಿಚಿತ್ರ ಏನು ಗೊತ್ತಾ? ಅಲ್ಲಿ ಆಲನೆ ಪಾಲನೆ ಮಾಡಿದಂತಹ ವ್ಯಕ್ತಿಗೆ ಕ್ರಿಸ್ತನು ಗೊತ್ತಿಲ್ಲ. ನಾವೊಬ್ಬ ಮನುಷ್ಯನ ಲೆಕ್ಕದಲ್ಲಿ ಆತನನ್ನು ನೋಡಿದ್ರೆ, ಈ ಹೋಲಿಕೆ ಇದನ್ನೆಲ್ಲ ಬಿಟ್ಟು ಒಬ್ಬ ಮನುಷ್ಯನ ಲೆಕ್ಕದಲ್ಲಿ ತನ್ನನ್ನು ನೋಡಿದ್ರೆ ತನಗೆ ಕ್ರಿಸ್ತನು ಗೊತ್ತಿಲ್ಲ. ಈ 27 ಪುಸ್ತಕಗಳಿದೆಯಲ್ಲ ಹೊಸ ಒಡಂಬಡಿಕೆ, ತನ್ನ ಹತ್ರ ಇತ್ತ ಅದು? ಕ್ರಿಸ್ತನ ತ್ಯಾಗ ಎಲ್ಲ ನೋಡಿರುವಂತಹ ವ್ಯಕ್ತಿನ ಆತನು? ಇಲ್ಲ, ಯಾವುದೂ ಅಲ್ಲ. ಕ್ರಿಸ್ತನ ತ್ಯಾಗ ನೋಡಿಲ್ಲ, ಇದು ನೋಡಿಲ್ಲ, ಅದು ನೋಡಿಲ್ಲ. ಆದರೂ ಅಷ್ಟೊಂದು ಪ್ರೀತಿ ತೋರಿಸ್ಬೇಕಾದ್ರೆ, ಇನ್ಫ್ಯಾಕ್ಟ್ ನಾವೆಲ್ಲರೂ ನೋಡಿರುವಂಥವ್ರು, ಎಲ್ಲವನ್ನು ಅನುಭವಿಸಿರುವಂಥವರು, ದೇವರು ನಮ್ಮ ಮೇಲೆ ತೋರಿಸಿರುವಂಥ ಕರುಣೆ, ಪ್ರೀತಿ, ಕ್ಷಮೆ, ದಯೆ, ಇದೆಲ್ಲಕ್ಕೂ ಸಹ ಪಾತ್ರರಾಗಿರುವಂಥವರು, ಇದೆಲ್ಲವನ್ನು ನೋಡಿರುವಂಥವ್ರು ನಾವು ಹಂಗಾಗೋದು ಬೇಡವಾ? ಲೋಕಕ್ಕೆ ಸಂಬಂಧಪಟ್ಟಂತೇನೋ ಆತ್ಮಕ್ಕೆ ಸಂಬಂಧಪಟ್ಟಂತೇನೋ ಎರಡೂ ವಿಚಾರಗಳಲ್ಲಿ. ಬ್ರದರ್, ಲೋಕಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಹಿಂಗಾಗಬಾರ್ದ? ಹಾಗಾದ್ರೆ ನಾವು ಯಾರಿಗಾದ್ರೂ ಕಷ್ಟ ಆದರೆ ನಾವು ಕದಲ್ಬಾರ್ದ? ಯಾರಿಗಾದ್ರೂ ಬಾಧೆ ಅಂದರೆ ನಾವು ಇದು ಮಾಡಬಾರ್ದ? ಖಂಡಿತ ಹಂಗಲ್ಲ. ದೇವರು ಅದರ ಬಗ್ಗೆನೂ ಸಹ ಲೆಕ್ಕ ತೀರಿಸ್ತಾರೆ. ಈ ಗುಣ ಅನ್ನುವಂತಹದ್ದು, ಈ ಪ್ರೀತಿ ಅನ್ನುವಂತಹದ್ದು ಯಾವ್ಯಾವ ವಿಚಾರದಲ್ಲಿರಬೇಕು ನಮಗೆ? ಲೋಕಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲೂ ಹೌದು, ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲೂ ಹೌದು. ಹೌದಾ? ಇದು ಯಾವಾಗ ಬರುತ್ತೆ ನಮ್ಮಲ್ಲಿ? ಇಷ್ಟೆಲ್ಲ ಪ್ರಾರ್ಥನೆ ಮಾಡಿ, ತಂದೆ ನಾನು ಕೇಳಿರುವುದಕ್ಕೆ ನಾನು ಬರೀ ಅಗಲ, ಉದ್ದ, ಎತ್ತರ, ಆಳ ಇಷ್ಟನ್ನು ಮಾತ್ರ ಕೇಳಿದ್ದೀನಿ. ಪ್ರೀತಿ ಈ ಥರ ಮಾತ್ರ ಡೆವಲಪ್ ಆಗಬೇಕು ಅಂತ ಕೇಳಿದ್ದೀನಿ. ಆದರೆ ನೀವು ಪ್ರೀತಿ ಸ್ವರೂಪರು. ದೇವರಿಗಿರುವಂಥ ಸ್ವರೂಪ ಏನು? ಪ್ರೀತಿ. ಪ್ರೀತಿಗೆ ಒಂದು ಆಕಾರವನ್ನು ನೀವು ಮಾಡಬೇಕಂದ್ರೆ, ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ಒಂದು ಪೆನ್ಸಿಲನ್ನು ಕೊಟ್ಟು ಅಥವಾ ಪೆನ್ನನ್ನು ಕೊಟ್ಟು, ಒಂದು ಸ್ಕೆಚ್ ಪೆನ್ನನ್ನು ಕೊಟ್ಟು, ಮಾರ್ಕರನ್ನು ಕೊಟ್ಟು, ಒಂದು ದೊಡ್ಡ ಬೋರ್ಡನ್ನು ಕೊಟ್ಟು ಪ್ರೀತಿಯನ್ನು ಡ್ರಾಯಿಂಗ್ ಮಾಡು ಅಂದರೆ ಏನಂತ ಬರಿಬೋದು? ಆ ವ್ಯಕ್ತಿ ಗಾಡ್ ಅಂತ ಹೇಳಿ ಬರೆದು ಬಿಡ್ಬೋದು ಅಷ್ಟೇ. ಆ ಪ್ರೀತಿಗೆ ಒಂದು ಆಕಾರ ಕೊಡಬೇಕು ಅಂದರೆ ಆ ಆಕಾರನೇ ದೇವರು. ಹೌದಲ್ವಾ? ಈಗ ಈ ರೀತಿಯಾಗಿರುವಂತಹ ಪ್ರೀತಿ ಯಾವುದೋ ಒಂದು ಮೂಲೆಯಲ್ಲಿರುವಂತಹದ್ದಲ್ಲ, ಸಂಪೂರ್ಣವಾಗಿ ಸಮಸ್ತವಾಗಿ ನಮ್ಮಲ್ಲಿ ನೆಲೆಗೊಂಡಿರಬೇಕು. ಅಲ್ಲ, ಪದಕ್ಕೋಸ್ಕರನೂ ಪ್ರಾರ್ಥನೆ ಮಾಡಿದ್ದಾರೆ. ನೀವು ಓದಂಥ ಎಫೆಸಿ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ಯಾವುದ್ರ ಬಗ್ಗೆನೂ ಮಾತಾಡಿದ್ದಾರೆ?
ಇದು ಹಿಂಗೆ ಬಂದು ಹಂಗೆ ಹೋಗುವಂತಹ ಪ್ರೀತಿ ಅಲ್ಲ. ಅದು ನೆಲೆಗೊಂಡಿರಬೇಕು, ನಮ್ಮ ಜೊತೆ ಶಾಶ್ವತವಾಗಿರಬೇಕು. ಆ ಪ್ರೀತಿ ಯಾವಾಗಲೂ ಇರಬೇಕು. ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಮತ್ತು ನಾಳೆ ಚೇಂಜ್ ಆಗಿಬಿಡುವಂತಹದ್ದು ಹಿಂಗೂ ಇರಬಾರ್ದಂತೆ. ಹೌದಾ? ಯಾಕೆಂದರೆ ನಮ್ಮಲ್ಲೆಲ್ಲರಲ್ಲೂ ಇರುತ್ತೆ ಈ ಅಭ್ಯಾಸ. ಒಬ್ಬರನ್ನ ಕ್ಷಮಿಸ್ಬಿಟ್ಟಿರ್ತೀವಿ ಅಂತ ಅಂದ್ಕೊಳ್ಳಿ. ಏನೋ ನಿಮ್ಮ ಹತ್ರ ಇರುವಂತಹದ್ದನ್ನು, ಒಂದು ಚಿಕ್ಕದನ್ನು ಕಳ್ಳತನ ಮಾಡಿರುವಂತಹದ್ದು ಏನೋ ಮಾಡಿದ್ದಾನೆ ಅಂತ ಅಂದ್ಕೊಳ್ಳಿ, ನಿಮಗೆ ಗೊತ್ತಿರುವಂಥ ಒಬ್ಬ ವ್ಯಕ್ತಿ. ಈಗ ವ್ಯಕ್ತಿ ಹತ್ರ ನಾವು ಅವಾಗವಾಗ ಆ ವ್ಯಕ್ತಿ ಬಗ್ಗೆ ಮಾತಾಡ್ಕೊಳ್ಬೇಕಾದ್ರೆ ನಮ್ಮ ಗುಣ ಹೆಂಗಿರುತ್ತೆ ಗೊತ್ತಾ? ಎಷ್ಟು ಚೆನ್ನಾಗಿ ಕ್ಷಮಿಸ್ತೀವಿ ಒಬ್ಬ ವ್ಯಕ್ತಿಯನ್ನು ಅಂತ ಹೇಳಿದ್ರೆ, ಕ್ಷಮಿಸ್ಬಿಟ್ಟಿರ್ತೀವಿ ಅಂತ ಹೇಳಿರ್ತೀವಿ, ಕ್ಷಮಿಸಿದ್ದೀವಿ ಅಂತ ಹೇಳಿರ್ತೀವಿ. ಅದಾದಮೇಲೆ ಇನ್ನು ಮತ್ತೆ ಯಾವಾಗಲಾದರೂ ಆ ವ್ಯಕ್ತಿ ಕಾಣಿಸ್ಕೊಂಡು ನಿಮ್ಮ ಹತ್ರನೋ ಅಲ್ಲೋ ಇಲ್ಲೋ ಕಾಣಿಸ್ಕೊಂಡಾಗ ನಿಮ್ಮ ಪಕ್ಕದಲ್ಲಿರುವಂಥವ್ರಿಗೆ ಏನು ಹೇಳ್ತಿರ್ತೀರ ಗೊತ್ತಾ? ಈ ವ್ಯಕ್ತಿ ಆವತ್ತು ಮಾಡಿರುವಂತಹ ತಪ್ಪು ನೆನೆಸ್ಕೊಂಡ್ರೆ ನನಗಿವತ್ತು ಸಹ ಮೈ ಉರಿಯುತ್ತೆ. ನೀವು ಕ್ಷಮಿಸಿದ್ದೀರ ನಿಜವಾಗ್ಲೂ ಆ ವ್ಯಕ್ತಿಯನ್ನು? ಮೈ ಉರಿದ್ರೆ ಆ ವ್ಯಕ್ತಿ ಮಾಡಿರುವಂತಹದ್ದು ಯಾವಾಗಲೋ ಮಾಡಿರುವಂತಹದನ್ನು ನೆನಪಿಸ್ಕೊಂಡು ಇವತ್ತು ನಮಗೆ ಮೈ ಉರಿಯುತ್ತೆ ಅಂತ ಹೇಳಿದ್ರೆ ನೀವು ಹೇಳಿ, ಕ್ಷಮಿಸಿದ್ದೀವಿ ಆ ವ್ಯಕ್ತಿಯನ್ನು ನಾವು? ದೇವರು ಹಾಗೆ ಕ್ಷಮಿಸಿದಾರೆ ನಮ್ಮನ್ನು? ದೇವರು ಕ್ಷಮಿಸಿದ್ರೆ ಹೆಂಗೆ ಕ್ಷಮಿಸಿದ್ದಾರೆ? ನಿಮ್ಮ ಪಾಪಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರನೋ ಅಷ್ಟು ದೂರ ಮಾಡಿಟ್ಟಿದ್ದೇನೆ. ನಿಮ್ಮ ಪಾಪವನ್ನು ಇನ್ಯಾವತ್ತೂ ಸಹ ನನ್ನ ನೆನಪಿಗೆ ತಗೊಳ್ಳೋದಿಲ್ಲ. ದೇವರು ಒಂದು ಸರಿ ಕ್ಷಮಿಸಿದ್ರೆ ಹೆಂಗಿರುತ್ತೆ ಕ್ಷಮೆ? ಒಂದು ಸರಿ ನೆಲದ ಮೇಲೆ ಗಲೀಜಾಗಿದೆ ಅಂದರೆ ನೀವು ಬಟ್ಟೆಲಿ ಒರೆಸ್ಕೊಂಡ್ರೆ ಮತ್ತೆ ಅದಲ್ಲಿ ಕಾಣಿಸೋದಿಲ್ಲ. ನಮಗೇನೋ ಗೊತ್ತಿಲ್ಲ, ಮುಂದೆನೇ ಇರುತ್ತೆ ಯಾವಾಗಲೂ ಸಹ. ಅವ್ರು ಮಾಡಿರುವಂಥ ತಪ್ಪುಗಳು, ಅವ್ರು ಮಾಡಿರುವಂಥ ಅನ್ಯಾಯಗಳು ಇವೆಲ್ಲ ಮುಂದೆನೇ ಇರುತ್ತೆ, ಮುಂದೆನೇ ಇಟ್ಕೊಂಡಿರ್ತೀವಿ. ಶೋಕೇಸ್ ಎಲ್ಲ ಮಾಡಿಕೊಂಡು ಅದಕ್ಕೋಸ್ಕರ ಅದನ್ನು ಶಾಶ್ವತವಾಗಿ ನಮ್ಮ ಮುಂದೆ ಇಟ್ಕೊಂಡಿರುವಂಥವ್ರು ನಾವು. ದೇವರು ಒಂದು ಸರಿ ಕ್ಷಮಿಸಿದ್ರೆ ಮತ್ತೆ ನೆನಪಿಗೆ ತಗೊಳ್ಳೋದಿಲ್ಲ, ಅದು ದೇವರ ಗುಣ. ಹೌದಾ? ಹಿಂದೆ ಮಾಡಿರುವಂಥದ್ದೆಲ್ಲ ಎತ್ತಾಕ್ಕೊಂಡು, ಹಿಂದೆ ಏನೇನಾಗಿತ್ತು, ಏನೇನು ತಪ್ಪುಗಳು ನಡೆದಿತ್ತು, ಮತ್ತೆ ಅದನ್ನೆಲ್ಲ ನೆನಪಿಸ್ಕೊಂಡು ಅದರ ನಿಮಿತ್ತ ಆಪೋಸಿಟಲ್ಲಿರುವಂಥ ವ್ಯಕ್ತಿಯನ್ನು ಬೈಕೊಂಡು ಹೀಗೆಲ್ಲ ಇತ್ತು ಅಂತ ಅಂದ್ಕೊಳ್ಳಿ, ನಾವು ನಿಜವಾಗ್ಲೂ ಕ್ರೈಸ್ತರಾಗಲಿಕ್ಕೆ ಅರ್ಹರಲ್ಲ. ಖಂಡಿತವಾಗ್ಲೂ ಪರಲೋಕಕ್ಕೆ ಹೋಗೋದಿಲ್ಲ. ಪರಲೋಕಕ್ಕೆ ಯಾರು ಹೋಗ್ತಾರೆ? ಪ್ರೀತಿಯ ಆಳ, ಎತ್ತರ, ಅಗಲ, ಉದ್ದ ಇವೆಲ್ಲ ತಿಳ್ಕೊಂಡಿರುವಂಥವರು. ತಿಳ್ಕೊಂಡು ಅದು ಆ ವ್ಯಕ್ತಿಯಲ್ಲಿ ನೆಲೆಗೊಂಡಂತೆ ಆ ವ್ಯಕ್ತಿ ಜೀವಿಸಿದ್ರೆ, ಇದೆಲ್ಲ ಆದರೆ ಮಾತ್ರ ಪರಲೋಕಕ್ಕೆ ಹೋಗುವಂಥವ್ರು ನಾವು. ಇನ್ನೊಂದು ಸರಿ ಓದೋಣ, ನೀವು ಓದಂಥ ಎಫೆಸಿ ಪತ್ರಿಕೆಯಲ್ಲಿದ್ದಂತಹ ಮಾತನ್ನು. 3ನೇ ಅಧ್ಯಾಯ 14ನೇ ವಚನದಿಂದ ಓದಿ. ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರಿಕೊಂಡು ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ, ನಾನೇ ಓದ್ತೀನಿ 16ರಿಂದ, ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ, ಅದೇನು ಅಂತ ಹೇಳಿ ಮಾತಾಡ್ಕೊಂಡಿದ್ದೀವಿ ನಾವೀಗಾಗಲೇ. ಆ ಕಾರ್ಯಸಾಧಕವಾಗಿರುವಂತಹ ಗುಣ ನಮ್ಮಲ್ಲಿ ಬರಬೇಕು. ಆಂತರ್ಯ ಪುರುಷನು ಪ್ರತಿನಿತ್ಯವೂ ಬೆಳಿಬೇಕು, ಅಭಿವೃದ್ಧಿ ಆಗಬೇಕು. ಹೌದಾ? ಇವತ್ತು ಬಿದ್ದರೂ ಮತ್ತೆ ನಾಳೆ ಎದ್ದೇಳಬೇಕು. ಬಿದ್ದೋದ್ವಿ ಮತ್ತೆ ಮುಗ್ದೋಯ್ತು ಅನ್ನೋ ಹಾಗೆಲ್ಲ. ಶಿಷ್ಟನೇ 7 ಸರಿ ಬಿದ್ದರೂ ಎದ್ದೇಳುವಂತಹದ್ದು. ದುಷ್ಟನು ಬಿದ್ದರೆ ಎದ್ದೇಳುವುದಿಲ್ಲ ಅಂದರೆ ತಾನು ಬೀಳೋದೇ ಇಲ್ಲ. ಬೀಳಲಿಕ್ಕೆ ಏನಾಗಿರಬೇಕು? ಮನುಷ್ಯ ನಿಂತಿರಬೇಕು. ಯಾವಾಗಲೂ ಮಲ್ಕೊಂಡಿರುವಂಥವ್ರು ಬೀಳೋದಿಲ್ಲ ಅಲ್ವಾ? ಅದನ್ನು ನೆನ್ಪಿಟ್ಕೊಳ್ಳಿ. ಇವತ್ತು ನೀವು ಅಂದ್ಕೊಂಡಿರುವಂಥ ಒಳ್ಳೆ ಕೆಲಸ ನಿಮ್ಮ ಕೈಯಲ್ಲಿ ಮಾಡಲಿಕ್ಕಾಗಿಲ್ಲ ಅಂದರೂ ಮತ್ತೆ ಸೋತೋಗಿ ಎಲ್ಲವನ್ನು ಬಿಟ್ಬಿಡಬಾರ್ದು. ಮತ್ತೆ ಏನು ಮಾಡಬೇಕು? ನಾಳೆ ಅದನ್ನೇ ಅನ್ಕೋಬೇಕು, ನಾನು ಇದನ್ನು ಮಾಡ್ತೀನಿ ಅಂತ. ಕಂಟಿನ್ಯೂ ಆಗಿ ಹಿಂಗೆ ಮಾಡ್ತಾ ಹೋಗ್ತಿದ್ರೆ ಖಚಿತವಾಗಿ ಒಂದಲ್ಲ ಒಂದು ದಿನ ನೀವು ಅಂದ್ಕೊಂಡಿರುವಂತಹ ಕೆಲಸ ಮಾಡ್ತೀರಾ, ಆತ್ಮಕ್ಕೆ ಸಂಬಂಧಪಟ್ಟಂತೆ. ಓಕೆ, ಮುಂದೆ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ, ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ನಮ್ಮಲ್ಲಿ ಕಾರ್ಯ ನಡೆಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ. ಆಮೆನ್. ಮಾಡಿದ್ರೆ ಯಾವತ್ತಾದರೂ ಈ ಥರ ಪ್ರಾರ್ಥನೆ? ಇಷ್ಟೊಂದು ಕಾಂಪ್ರಿಹೆನ್ಸಿವ್ ಆಗಿ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳ ಬಗ್ಗೆ, ತಂದೆ ನಮ್ಮಲ್ಲಿರುವಂತಹ ಪ್ರೀತಿ ಜಾಸ್ತಿ ಆಗಬೇಕು, ಪ್ರೀತಿ ಅಗಲ ಅರ್ಥ ಆಗಬೇಕು, ಆಳ ಅರ್ಥ ಆಗಬೇಕು, ಉದ್ದ ಎತ್ತರ ಎಲ್ಲ ಅರ್ಥ ಆಗಬೇಕು, ಆಂತರ್ಯ ಪುರುಷ ಬಲಗೊಳ್ಳಬೇಕು. ಬಹಿರಂಗ ಪುರುಷನನ್ನು ಗಟ್ಟಿಯಾಗಿ ಇಟ್ಕೊಳ್ಲಿಕ್ಕೆ ಏನೇನೋ ಮಾಡ್ತಿದ್ದಾರೆ ಜನ. ಜಿಮ್ಗೆ, ಕರಾಟೆಗೆ, ಅಲ್ಲಿ ಇಲ್ಲಿ ಏರೋಬಿಕ್ಸ್ ಅಂತ, ಜುಂಬಾ ಅಂತ, ಅವ್ರು ಮಾಡದೇ ಇರುವಂಥ ಕೆಲಸಗಳಿಲ್ಲ. ಆದರೆ ಆಂತರ್ಯ ಪುರುಷ ಬಲಗೊಳ್ಳಬೇಕಾದ್ರೆ ಇರುವಂತಹದ್ದು ಎರಡೇ, ಒಂದು ಪ್ರಾರ್ಥನೆ, ಇನ್ನೊಂದು ವಾಕ್ಯ. ನಾನು ಬಲಗೊಳ್ಳಬೇಕು. ಈ ಥರ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಪ್ರಾರ್ಥನೆಯನ್ನು ಕೇಳುವಂತಹ ದೇವರಿಗೆ
ತುಂಬ ಸಂತೋಷ. ನೀವು ಕೇಳಿರುವಂತಹ ಪ್ರಾರ್ಥನೆಗಿಂತ ಖಚಿತವಾಗಿ, ಖಂಡಿತವಾಗಿ ನೀವು ಊಹಿಸಿರುವುದಕ್ಕಿಂತ ಇನ್ನೂ ಹೆಚ್ಚಾಗಿ ಕೊಡ್ತಾರೆ ಈ ಥರ ಪ್ರಾರ್ಥನೆ ಮಾಡಿದಾಗ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಪ್ರಾರ್ಥನೆ ಮಾಡುವಂತಹದ್ದು ಹೇಗೆ, ನಮ್ಮ ಪ್ರಾರ್ಥನೆಗಳಲ್ಲಿ ಏನೇನಿರಬೇಕು, ಯಾವುದು ಪ್ರಮುಖವಾಗಿರಬೇಕು, ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಜೀವನ ನಮ್ಮಲ್ಲಿ ನೆಲೆಗೊಂಡಿರಬೇಕಾಗಿ ಬೆಳೆಯುವಂತಹ ಪ್ರೀತಿ, ಇವೆಲ್ಲವೂ ಸಹ ನಿತ್ಯವೂ ಸಹ ನೀವು ಅಂದ್ಕೊಂಡಿರುವಂತಹ ರೀತಿಯಲ್ಲಿ ಪ್ರಜ್ವಲಿಸ್ತಾ ಬೆಳೀತಾ ಹೋಗಬೇಕು ಅಂತ ಹೇಳಿದ್ರೆ ನಿಮ್ಮ ದಯೆ, ನಿಮ್ಮ ಕೃಪೆ, ನಿಮ್ಮ ವಾಕ್ಯ ಎಲ್ಲವೂ ಸಹ ಅತ್ಯವಶ್ಯಕವಾಗಿರುವಂತಹದ್ದು ಅಂತ ಅರ್ಥ ಆಗಿದೆ ತಂದೆ. ಈ ಎಲ್ಲ ವಿಚಾರದಲ್ಲೂ ಬೆಳಿಲಿಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದ್ದಂತಹ ನಾವು ಯಾವುದೋ ಕ್ಷುಲ್ಲಕವಾಗಿರುವಂಥ ಆಹಾರಕ್ಕೋಸ್ಕರ, ಬಟ್ಟೆಗೋಸ್ಕರ, ಚಿಕ್ಕ ಚಿಕ್ಕ ವಿಚಾರಕ್ಕೋಸ್ಕರ ಆ ಪ್ರಾರ್ಥನೆ ಅನ್ನುವಂತಹ ದೊಡ್ಡ ಸೌಭಾಗ್ಯವನ್ನು, ಆ ದೊಡ್ಡ ವರವನ್ನು ಚಿಕ್ಕ ಚಿಕ್ಕ ವಿಚಾರಗಳಿಗೋಸ್ಕರ ಇವತ್ತವರೆಗೂ ಯೂಸ್ ಮಾಡ್ಕೊಂಡಿದ್ದೀವಿ ತಂದೆ. ಆದರೆ ಆ ಪ್ರಾರ್ಥನೆಯ ಮಹತ್ವವನ್ನು ಇವತ್ತು ನಾವು ಅರಿತಂಥವರು, ಆ ಮಹತ್ವವನ್ನು, ಅದಕ್ಕಿರುವಂತಹ ಶ್ರೇಷ್ಠತೆಯನ್ನು ನಾವು ಯಾವಾಗಲೂ ಸಹ ಕೆಳಗಡೆ ತೊಗೊಂಡು ಬರುತ್ತೆ. ಆ ಪ್ರಾರ್ಥನೆಯ ವಿಶೇಷತೆಯನ್ನು ಅರಿತು ಮಾಡಬೇಕಾಗಿರುವಂತಹ ವಿಚಾರಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ನಾವು ಯೋಚನೆ ಮಾಡಿದಂತಹ ಎಲ್ಲ ವಿಚಾರಗಳಲ್ಲೂ ಮುಂದೆ ಬೆಳೀತಾ ಹೋಗುವಂತೆ ಕೃಪೆಯನ್ನು, ಸೌಭಾಗ್ಯವನ್ನು ಕೊಟ್ಟು ನಡೆಸಿ. ಎರಡನೇ ಸಂದೇಶ, ನಿಮ್ಮ ಮಗನು ಬಂದು ಕೊಡಬೇಕಾದ್ರೆ ತನ್ನ ಜೊತೆ ನೀವಿದ್ದು ಕೇಳುವಂತಹ ನಮ್ಮಲ್ಲೂ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಕೃಪೆಯನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.